निर्विघ्नाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते. जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ ಶ್ರೀಪತಿರ್ಮಾನದೋ ನಃ. ಪುರುಷರಲ್ಲಿ ಭಕ್ತ್ಯಾದಿ ಗುಣಗಳನ್ನು ತಿಳ್ಕೊಳ್ಳೋದಕ್ಕೆ ಬ್ರಾಹ್ಮಣರಲ್ಲಿ ಜ್ಞಾನ, ಕ್ಷತ್ರಿಯರಲ್ಲಿ ಬಲ ಇತ್ಯಾದಿ ಹೇಳಿ, ಸ್ತ್ರೀಯರಲ್ಲಿ ಯತ್ರ ರೂಪಂ ತತ್ರ ಗುಣಾಃ ಭಕ್ತ್ಯಾದ್ಯಾಃ ಸ್ತ್ರೀಷು ನಿತ್ಯಶಃ ಇರುತ್ತೆ. ಯತ್ರ ರೂಪಂ ತತ್ರ ಗುಣಾಃ, ಯಾವುವು ಭಕ್ತ್ಯಾದಿಗಳೇ ಗುಣಗಳು, ಭಕ್ತಿ ಪ್ರಧಾನವಾದ್ದರಿಂದ ಅದನ್ನು ಮೊದಲು ಮಾಡಿದರು. ನಿತ್ಯಶಃ ಸದಾಕಾಲವೂ ಕೂಡ ಅಂಥ ಭಕ್ತ್ಯಾದಿ ಗುಣಗಳು ಇರುತ್ತವೆ ಅಂತ ಅರ್ಥ ಅಂತ ಹೇಳಿಸಿ, ಅದಕ್ಕೆ ಕಾರಣ ಏನು ಅಂದರೆ ಅವರಿಗೆ ಪಾಠ ಪ್ರವಚನ ಇತ್ಯಾದಿಗಳಲ್ಲಿ ಪ್ರಸಕ್ತಿ ಇಲ್ಲ. ಆದ್ದರಿಂದ ಅವರಿಗೆ ಬೇರೆ ದೃಷ್ಟಿಯಿಂದ ಸ್ಥೂಲ ದೃಷ್ಟಿಯ ಜನಗಳಿಗೆ ರೂಪವೇ ಆಧಾರ ಅಂತ ತಿಳಿಸಿದರು. ಆದರೆ ಅದು ನೈಸರ್ಗಿಕವಾದ ರೂಪ ಆಗಬೇಕೇ ಹೊರತು ವರ ಇತ್ಯಾದಿಗಳಿಂದ ಬರತಕ್ಕಂಥ ರೂಪ ಆದರೆ ಅದಕ್ಕೆ ಬೆಲೆ ಇಲ್ಲ. ಅಲಕ್ಷಣಂ ವಪುರ್ ಮಾತ್ರ, ದೇಹದ ಲಕ್ಷಣ ಬೇರೆ ಮತ್ತು ಬರೀ ಬಣ್ಣ ಇತ್ಯಾದಿಗಳು ಬೇರೆ. 40 ಲಕ್ಷಣಗಳಿಂದ ಕೂಡಿದಂಥ ರೂಪ ಇದ್ದರೆ ಅದು ನಿರ್ಣಾಯಕ. ಆಸುರೀಣಾಂ ವರಾದೇಸ್ತು ವಪುರ್ ಮಾತ್ರ ಭವಿಷ್ಯತಿ. ಭಾರಿ ಕಷ್ಟಪಟ್ಟರು ಕೂಡ ವರ ಹೇಗೆ ಅಸ್ತ್ರಾದಿಗಳು ಕ್ಷತ್ರಿಯರಿಗೆ ಸಿಗ್ತಾ ಇತ್ತು, ಹಾಗೆ ರೂಪಾದಿಗಳು ಕೂಡ ವರದಿಂದಾಗಿ ಬರಬಹುದು, ದೇಹಕ್ಕೆ ಮಾತ್ರ. ಲಕ್ಷಣಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ನ ಲಕ್ಷಣಾನಿ ಅತಸ್ತಾಸಾಂ ನೈವ ಭಕ್ತಿ ಕಥಂಚನ. ತಸ್ಮಾತ್ ರೂಪಗುಣೋದಾರ ಜಾನಕಿ ರುಕ್ಮಿಣಿ ತತ. ಈ ಎಲ್ಲ ಒಂದು ದೃಷ್ಟಿಕೋನ ಇಟ್ಕೊಂಡು ನೋಡಿದಾಗ ಜಾನಕಿ, ರುಕ್ಮಿಣಿ, ಸತ್ಯಭಾಮ 3 ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪಗಳು. ಇವು ಸರ್ವ ಪರಮಾಮತ, ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ರೂಪಗಳು. ಸ್ತ್ರೀಯರಲ್ಲಿ ಅತಿ ಶ್ರೇಷ್ಠವಾದದ್ದು ಮಹಾಲಕ್ಷ್ಮಿ ಮತ್ತು ಅವತಾರದಲ್ಲೂ ರುಕ್ಮಿಣಿ, ಸತ್ಯಭಾಮ, ಸೀತಾ ಅಂತ ಹೇಳಿ. ತತಃ ಪಶ್ಚಾತ್ ದ್ರೌಪದಿ. ಹೇಗೆ ನಾರಾಯಣ ಆದ ತಕ್ಷಣ ವಾಯುದೇವರು, ಮಹಾಲಕ್ಷ್ಮಿ ಆದ ತಕ್ಷಣ ಸ್ತ್ರೀಯರಲ್ಲಿ ಸರಸ್ವತಿ ಭಾರತೀಯರು. ಸರಸ್ವತಿಗೆ ಅವತಾರವಿಲ್ಲ, ಆದ್ದರಿಂದ ನಾನು ಹೇಳೋದಕ್ಕೆ ಹೋಗಲಿಲ್ಲ. ದ್ರೌಪದಿ. ತತಃ ಪಶ್ಚಾತ್ ದ್ರೌಪದಿ ಚ ಸರ್ವಾಭ್ಯೋ ರೂಪತೋವರ. ಆ ಕಾಲ ಎಲ್ಲ ಸ್ತ್ರೀಯರಲ್ಲೂ ಕೂಡ ದ್ರೌಪದಿ ಅತಿ ಶ್ರೇಷ್ಠ. ಭೂಭಾರಕ್ಷಪಣೆ ಸಾಕ್ಷಾದಂಗಂ ಭೀಮವತಿ ಶಿತು. ಯಾವುದೇ ಒಂದು ಸೇವೆ ಸಾರ್ಥಕ ಆಗಬೇಕು, ಏನಾಗಬೇಕು, ಅದು ಭೂಭಾರ ಕ್ಷಪಣೆ, ಭೂಭಾರ ಪರಿಹಾರಕ್ಕೆ ಕಾರಣ ಆಗಬೇಕು. ಭೂಭಾರ ಪರಿಹಾರ ಹಿಂದೆ ಹೇಳಿದೆ. ಸಜ್ಜನ ರಕ್ಷಣೆ ಆಗಬೇಕು, ದುಷ್ಟರಿಗೆ ಶಿಕ್ಷಣ ಆಗಬೇಕು, ಮತ್ತು ಇವರಿಗೆ ಧರ್ಮ ಪ್ರತಿಷ್ಠಾಪನೆ ಆಗಬೇಕು, ಅಧರ್ಮ ಪರಿಹಾರ ಆಗಬೇಕು. ಈ 4 ಮಾಡದೆ ಹೋದರೆ ಏನಿದ್ದರೂ ವ್ಯರ್ಥ. ಕೆಲಸಕ್ಕೆ ಹೋಗದಿದ್ದರೆ ಹಾಗೆ ಅಲ್ಲಿ ಬರೀ ಸೈನ್ ಮಾಡಿದರೆ ಮಾತ್ರ ಹೇಗೆ ಸಂಬಳ ಕೊಡೋದಿಲ್ಲ, ಹಾಗೆ ಈ ಕೆಲಸ ಮಾಡಲೇಬೇಕು. ಏನು ಸ್ತ್ರೀಲಿಂಗ ಹೌದಿಲ್ಲದೆ ಸರ್ವೇಭ್ಯೋ ಆಗಿಬಿಡ್ತದೆ ಪುಲ್ಲಿಂಗ ಆಗಿದ್ದರೆ. ಹಂತಾಚ ವೈರಹೇತುಶ್ಚ ಭೀಮ ಪಾಪಜನಶ್ಚತು. ಇಲ್ಲಿ ದ್ರೌಪದಿ ಮತ್ತು ಭೀಮರಿಗೇನು ವ್ಯತ್ಯಾಸ ಅಂತ ಕೇಳಿದರೆ, ಹಂತಾಚ ವೈರಹೇತುಶ್ಚ, ಭೀಮಸೇನ ದೇವರು ಪಾಪಜನಸ್ಯ ಹಂತ, ಪಾಪಜನಸ್ಯ ವೈರಹೇತು. ಪಾಪಿ ಜನಗಳಿಗೆ ಸಂಹಾರ ಮಾಡೋದು ಮಾಡ್ತಾರೆ, ವೈರವನ್ನು ಹುಟ್ಟಿಸ್ತಾರೆ. ಆದ್ದರಿಂದ ಅವರ ಸಾಧನೆ ಶ್ರೇಷ್ಠ. ಆದರೆ ದ್ರೌಪದಿ ವೈರಹೇತುಸ್ಸ, ದ್ರೌಪದಿ ವೈರವನ್ನು ಹುಟ್ಟಿಸ್ತಾರೆ, ಸಾಕ್ಷಾತ್ ಸಂಹಾರ ಮಾಡೋದಿಲ್ಲ. ಆದ್ದರಿಂದಾಗಿ ತಸ್ಮಾತ್, ಆದ್ದರಿಂದ ಭೀಮಾದ ಅನಂತರ, ಭೀಮಸೇನ ಅನಂತರದ ಸ್ಥಾನ ಯಾರ್ದು? ದ್ರೌಪದಿ ದೇವಿ. ಬಲದೇವಸ್ತತಃ ಪಶ್ಚಾಚ್ಚ ಫಲ್ಗುಣಃ ನರಾವೇಶಾದನ್ಯಥಾತು ದ್ರೌಣಿ ಪಶ್ಚಾತ್ತತೋ ಪರೇ. ಬಲದೇವ ತತಃ ಪಶ್ಚಾತ್. ಇವರಿಬ್ಬರಾದ ಮೇಲೆ ಯಾರು ಅಂದರೆ ಬಲದೇವ, ಬಲರಾಮದೇವರು ನೆಕ್ಸ್ಟ್. ತತಃ ಪಶ್ಚಾಚ್ಚ, ಪಶ್ಚಾತ್ ಅನಂತರ, ತತಃ ಪಶ್ಚಾತ್ ಅದರ ನಂತರ, ತತಃ ಪಶ್ಚಾತ್ ಬಲರಾಮ ಆದಮೇಲೆ ಯಾರು ಅಂದರೆ ಫಲ್ಗುಣಃ, ಅರ್ಜುನ ಅಂತ ಹೇಳಿದರು. ಫಲ್ಗುಣ ಆದಮೇಲೆ ಯಾರು? ಅರ್ಜುನ. ಈಗ ಪ್ರಶ್ನೆ, ನಿಜವಾಗ್ಲೂ ಕೂಡ ಯಾರು ಬರಬೇಕಾಗಿತ್ತಿಲ್ಲಿ? ಇವೆಲ್ಲ ಸರಿ ಹೋಯಿತು. ಅಶ್ವತ್ಥಾಮನು ಬರಬೇಕಾಗಿತ್ತು. ಈಗ ಅಶ್ವತ್ಥಾಮರನ್ನು ತೊಗೊಳ್ಳಿಲ್ಲ, ಯಾರನ್ನು ತೊಗೊಂಡ್ರು? ಫಲ್ಗುಣ ಅಂತ ತೊಗೊಂಡ್ಬಿಟ್ರು. ತಾರತಮ್ಯ ಹೆಚ್ಚು ಕಡಿಮೆ ಆಯ್ತು. ಈಗ ತಕ್ಷಣ ಹೇಳ್ತಾರೆ, ಅದಕ್ಕೆ ಅಂದರೆ ನರಾವೇಶ. ಹಿಂದೆ ಹೇಳಿದರು ಆವೇಶಾದಿಗಳಿಂದ ಚೇಂಜ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಅರ್ಜುನ ಸ್ವರೂಪದಲ್ಲಿ ಅಶ್ವತ್ಥಾಮರಿಗಿಂತ ಕಡಿಮೆನೇ, ಆದರೆ ಸಾಧನೆ ಮಾಡಿದ್ರಲ್ಲಿ ಯಾತಕ್ಕೆ ಜಾಸ್ತಿ ಆಯಿತು ಅಂದರೆ ನರ ಆವೇಶ ಇದ್ದಿದ್ದರಿಂದ ನರನಾರಾಯಣ ಅಂತ ಕೇಳಿದ್ದೇವೆ ನಾವು. ನರನ ಆವೇಶ ಇದ್ದಿದ್ದರಿಂದ ಅರ್ಜುನ ನೆಕ್ಸ್ಟ್ ಬಂದ. ಅನ್ಯಥಾತು ಆವೇಶ ಬಿಟ್ಟು ವಿಚಾರ ಮಾಡಿದರೆ
ದ್ರೌಣಿ ಅಶ್ವತ್ಥಾಮರು ನೆಕ್ಸ್ಟ್ ಬರ್ತಾರೆ. ನರ ಅಲ್ಲ, ಇಂದ್ರ. ಇಂದ್ರಲ್ಲಿ ಆವೇಶ, ನರನ ಆವೇಶ. ಇಂದ್ರ ಬೇರೆ, ಶೇಷದೇವರು ಬೇರೆ. ಶೇಷದೇವರು ಭಾರಿ ಮೇಲಿದ್ದಾರೆ ಇಂದ್ರದೇವರಿಗಿಂತ. ಅವ್ರ ಆವೇಶ ಇದ್ದಿದ್ದಕ್ಕೆ ಅರ್ಜುನ ಸ್ವಲ್ಪ ಮೇಲೆ ಬಂದ. ಇಬ್ಬರು ಸ್ವಲ್ಪ ಜೂನಿಯರೇ, ಆದರೆ ಅದು ಇನ್ಚಾರ್ಜ್ ಇದ್ದಾನೆ ಈಗ, ಹೈಯರ್ ಪೋಸ್ಟಲ್ಲಿದ್ದ. ಅವತ್ತಿನ ದಿವಸದ ಮಟ್ಟಿಗೆ ಮಾತ್ರ ಅಂತೀವಲ್ಲ ಹಾಗೆ. ಯಾವುದೋ ಕಾರಣಕ್ಕೆ ಚಾರ್ಜ್ ಕೊಟ್ಟರು, ಇದಿರಲಿಲ್ಲ, ಬಂದರು. ಆಮೇಲೆ ಬಂದರು. ಅವತ್ತಿನ ಮಟ್ಟಿಗೆ ಈತಂದೇ ಚಾರ್ಜ್. ಆ್ಯಕ್ಚುಲಿ ಸುಪೀರಿಯರ್ಗಿಂತ ಸ್ವಲ್ಪ ಮೇಲಿರ್ತಾರೆ ಅವತ್ತಿನ ದಿವಸ. ಅದು ಎಷ್ಟರ ಮಟ್ಟಿಗೆ ಅದು ನಿಮಿತ್ತ ಅಷ್ಟೇ. ಅದು ಎಲ್ಲ ಕೇಳಿದ್ರೆ ತೊಗೊಂಡ್ರು ಕಡಿಮೆನೇ. ಅವತ್ತಿನ ಮಟ್ಟಿಗೆ ಮಾತ್ರ ಚಾರ್ಜಿಂದ ಚಾರ್ಜ್ ಕೊಟ್ಟಿದ್ದರಿಂದ ಏನಾಗಿತ್ತು, ಸ್ವಲ್ಪ ಜಾಸ್ತಿ ಆಯಿತು. ಯಾವಾಗಲೂ ಇರೋದಿಲ್ಲ, ಅದು ಯಾವಾಗಲೂ ಇರೋದಿಲ್ಲ. ಆದ್ದರಿಂದ ಅಶ್ವತ್ಥಾಮ ಸೋಲ್ತಾನೆ ಅರ್ಜುನ. ಯಾವಾಗ ಆವೇಶ ಇರೋದಿಲ್ಲ ಅವ ಸೋತು ಬಿಡ್ತಾನೆ. ಮುಂದೆ ಬರುತ್ತೆ ಆವೇಶ. ಅಲ್ಲ ಅಲ್ಲಿ ಆ ನರನೇ. ನರ ಅಂದರೆ ಶೇಷ ನರ ಇಬ್ಬರು ಒಂದೇ. ಆದರೂ ಕೂಡ ಮೂಲ ಶೇಷ ಅಲ್ಲ, ನರ ಅಂತಲೇ ಹೇಳಬೇಕು. ಮೂಲ ನಾರಾಯಣ ರೂಪ ಯಾವುದಾದ್ರು ಅವತಾರ ರೂಪ. ಆದರೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಆದರೆ ಇವರಿಗೆ ಹಾಗಲ್ಲ, ಶೇಷದೇವರಿಗೆ. ಶೇಷ ಮೂಲ ರೂಪ, ನರ ಅವತಾರ ರೂಪ. ಅವತಾರಾವೇಶ ಇದೆ. ಇದರಿಂದ ಏನು ಗೊತ್ತಾಯ್ತು, ಅವತಾರದ ಆವೇಶನೂ ಬರೋ ಸಂಭವ ಉಂಟು. ಅದು ವಿಶೇಷಾಂಶ. ಇನ್ನೊಂದು, ಮೂಲ ರೂಪದ ಆವೇಶದಕ್ಕೆ ಬರೋದು ಹೇಗೋ ಹಾಗೆ ಅವತಾರಗಳ ಆವೇಶನೂ ಬರಬಹುದು. ನರಾವೇಶ ಅನ್ಯಥಾತು ಬಿಟ್ಟು ನೋಡಿದಾಗ ದ್ರೌಣಿ ಪಶ್ಚಾತ್. ಬಲರಾಮ ಆದ ತಕ್ಷಣ ಯಾರು ಬರಬೇಕು? ಅಶ್ವತ್ಥಾಮರೇ ಬರಬೇಕು. ಆದರೆ ಇಬ್ಬರು ಈಕ್ವಲ್ ಅಲ್ಲ, ಒಂದು ದೃಷ್ಟಿಯಿಂದ ಈಕ್ವಲ್ ಆದರೂ ಗರುಡಶೇಷರು ಸಮ. ಆದರೆ ಮುಂದಿನ ಇದಕ್ಕೆ ಏನು ಬರ್ತಾರೆ ಅವರು? ಇದಕ್ಕೆ ಬರ್ತಾರೆ. ಆದ್ದರಿಂದ ಆ ಮಟ್ಟಿಗೆ ಇದರಲ್ಲಿ ಯೋಗ್ಯತೆಯಲ್ಲಿ ಸಮ. ಪದಪ್ರಯುಕ್ತಕ್ಕಿಂತ ಆಧಿಕ್ಯ ಅವರಿಗಿದೆ. ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಪಶ್ಚಾತ್ ತಥೋ ಅಪರೇ. ಆಮೇಲೆ ಉಳಿದವರೆಲ್ಲ ಅಂದ್ರೇನು? ದ್ರೋಣರು ಮೊದಲಾದ ಏನೇನಿದ್ದಾರಲ್ಲ ಅನಂತರದಲ್ಲಿ ಬರ್ತಾರೆ ಹೊರತು ಇದರಲ್ಲಿ ಬರೋದಿಲ್ಲ. ಅನಂತರ ಅಂತ. ರಾಮವತ್ ಜಾಂಬವತ್ಯಾದ್ಯಾಹ ಷಟ್ತತೋ ರೇವತಿ ತಥಾ ಲಕ್ಷ್ಮಣೋ ಹನುಮತ್ ಪಶ್ಚಾತ್ ತಥೋ ಭರತವಾಲಿನೌ. ಈಗ ರಾಮಾಯಣದ್ದು ಸೇರಿಸಿ ಒಟ್ಟಿಗೆ ಹೇಳಿಬಿಡ್ತಾರೆ. ರಾಮವತ್ ಜಾಂಬವತ್ಯಾದ್ಯಾಹ. ರಾಮ ಅಂತ ಹೇಳಿದರೆ ಬಲರಾಮ, ಇಲ್ಲಿ ಶ್ರೀರಾಮ ಅಲ್ಲ, ಬಲರಾಮ, ದಾಶರಥಿ ರಾಮ ಅಲ್ಲ. ಜಾಂಬವತ್ಯಾದ್ಯಾಹ, ಜಾಂಬವತಿ ಮೊದಲಾದವರು ಕೂಡ ಬಲರಾಮದೇವರ ಜೊತೆಗೆ ಬರ್ತಾರೆ. ಗರುಡಶೇಷ ರುದ್ರಾದ್ಮೇಲೆ ಯಾರು ಬರೋದು? ಷಟ್ಸ್ತ್ರೀಯ, ಇವರೇ ಬರೋದು ಜಾಂಬವತ್ಯಾದಿಗಳು. ಆದರೆ ಅವರು ಅವತಾರನೂ ಮಾಡಿದ್ದಾರೆ. ಆದ್ದರಿಂದ ಅವರ ಸಾಧನೆ ನೆಕ್ಸ್ಟ್. 6 ಜನ ಷಣ್ಮಹಿಷಿಯರು. ತಥೋ ರೇವತಿ ತಥಾ. ಆಮೇಲೆ ಯಾರು? ರೇವತಿ. ಯಾಕೆ ಅವರಾದಮೇಲೆ ಯಾರು ಬರ್ತಾರೆ? ಸೌಪರ್ಣಿ, ವಾರುಣಿ, ಪರ್ವತಿ ಪತ್ಯತನಯ. ಆದ್ದರಿಂದ ರೇವತಿ ಆಮೇಲೆ ಬರೋದು. ರೇವತಿ ಅಂತ ಹೇಳಿದ್ರಿಂದ ಉಳಿದಿಬ್ಬರು ಅಂಡರ್ಸ್ಟುಡ್. ಪಾರ್ವತಿ ಮತ್ತು ಸುಪರ್ಣಿ ಹೇಳಬೇಕಾಗಿಲ್ಲ. ಯಾತಕ್ಕೆ? ಅವತಾರ ಇಲ್ಲ. ಸುಪರ್ಣಿ ಅವತಾರ ಇಲ್ಲ ಅಂತ ಅವತಾರದ ಬಗ್ಗೆ ಹೇಳೋಕ್ಕೆ ಹೊಟ್ಟಿದ್ದಾರೆ. ಆದರೆ ಅವತಾರ ಇಲ್ಲ. ಲಕ್ಷ್ಮಣ ಇವೆಲ್ಲ ಅವತಾರಗಳ ಪ್ರಶ್ನೆ. ಬಲರಾಮ ಅವತಾರ, ಜಾಂಬವತಿ ಮೂಲ ರೂಪದಲ್ಲೂ ಜಾಂಬವತಿ, ಅವತಾರದಲ್ಲೂ ಜಾಂಬವತಿನೇ ಹೆಸರು. ಲಕ್ಷಣಾದಿಗಳು ಹಾಗೇನೆ. ಲಕ್ಷ್ಮಣೋ ಹನುಮತ್ ಪಶ್ಚಾತ್. ರಾಮಾಯಣಕ್ಕೆ ಹೋದರೆ ಫಸ್ಟ್ ಯಾರೀಗ? ಹನುಮಂತ. ಹನುಮಂತ. ಅಲ್ಲಿ ಯಾಕೆ ಭಾರತೀಯತೆ ಯಾಕೆ ತಗೊಳ್ಳಿಲ್ಲ? ಅಲ್ಲಿ ಭಾರತೀಯ ಅವತಾರ ಆ ಕಾಲಕ್ಕಿದೆ, ತ್ರೇತಾದಲ್ಲೂ ಕೂಡ. ಅಲ್ಲಿ ಅವತಾರ ಯಾವುದು? ವಿಪ್ರಕನ್ಯಾ, ಶಿವಕನ್ಯಾ ರೂಪ ಇದೆ. ಆದರೆ ಅಲ್ಲಿ ಇದಕ್ಕೆ ಬರಲಿಲ್ಲ, ಬರೀ ಶಾಪ ನಿಮಿತ್ತ ಬಂದಿದ್ದು ಅಷ್ಟೇ. ಆದ್ದರಿಂದ ಅದು ರೋಲ್ ಇಲ್ಲ, ಆದ್ದರಿಂದ ಹೇಳಕ್ಕೆ ಹೋಗಲಿಲ್ಲ. ಬಟ್ ಅವತಾರ ತೊಗೊಂಡಾಗ ಅವರದೇ ಮತ್ತೆ ನೆಕ್ಸ್ಟು ಸಾಧನೆಯಲ್ಲಿ ಹೊರಗೆ ಕಂಡಿದ್ದು ಯಾರ್ದು ಅಂದರೆ ಲಕ್ಷ್ಮಣನ ಬಂತು. ಲಕ್ಷ್ಮಣ ಯಾರು? ಶೇಷ. ಹನುಮತ್ ಪಶ್ಚಾತ್. ಹನುಮಂತ ಆದಮೇಲೆ ಈ ರೀತಿ ಓದ್ಕೋಬಾರ್ದು. ಲಕ್ಷ್ಮಣ ಆಮೇಲೆ ಹನುಮಂತ ಅಂತ ಓದ್ಕೋಬಾರ್ದು. ಹನುಮತ್ ಪಶ್ಚಾತ್ ಲಕ್ಷ್ಮಣ ಓದ್ಕೋಬಾರ್ದು. ಇಲ್ಲದ್ರೆ ಏನಾಗುತ್ತಾಗ ಲಕ್ಷ್ಮಣ ಬದಲಾಡಿಬಿಟ್ರಲ್ಲ, ಪಶ್ಚಾತ್ ಹನುಮಾನ್ ಅಂತ ಹೇಳಬಾರ್ದು. ಮತ್ತೆ ಹನುಮತ್ ಪಶ್ಚಾತ್ ಅದು ಸೇರ್ಕೊಂಡ್ಬಿಟ್ಟಿದೆ ಸಮಾಸದಲ್ಲಿ. ಹನುಮಂತನ ಅನಂತರ ಲಕ್ಷ್ಮಣ ಅಂದರೆ ಹನುಮಂತನ ನಂಬರ್ 1 ಅಂತ ಇದ್ದಾರೆ. ಶ್ರೀರಾಮದೂತಂ ಶಿರಸಾ ನಮಾಮಿ. ತತಃ ಆ ಬಳಿಕ ಯಾರು? ಭರತ ವಾಲಿನೌ. ಭರತ ಮತ್ತು ವಾಲಿ. ಭರತ ಯಾತಕ್ಕೆ ಬಂದಿದ್ದು? ಅದು ಯಾರ ಅವತಾರ? ಕಾಮ ಅವತಾರ. ಅದಕ್ಕೆ ಅದು ಇಂದ್ರ ಕಾಮರ ಸಮ, ಗೊತ್ತಾಯ್ತಾ? ಅದರಲ್ಲಿ ಕಾಮ ಅವತಾರ ಆದ್ದರಿಂದ ಸರಿ ಹೋಯ್ತು. ಅಲ್ಲಿ ವಾಲಿನೋ, ಆಮೇಲೆ ವಾಲಿ ಹೆಚ್ಚು ಕಡಿಮೆ ಇಂಟರ್ಚೇಂಜ್ ಮಾಡಿಬಿಟ್ರು. ಮೊದಲು ಯಾರು ಬರಬೇಕಾಗಿತ್ತು ನ್ಯಾಯವಾಗಿ? ವಾಲಿ ಬಂದ ಆಮೇಲೆ ಯಾರು? ಭರತ ಬರಬೇಕಾಗಿತ್ತು. ಯಾಕೆ ಇಂದ್ರ ಕಾಮರಲ್ಲಿ ಸಮ ಆದರೂ ಕೂಡ ಸ್ವಲ್ಪ ತ್ರಿಲೋಕಾಧಿಪತ್ಯ ಇತ್ಯಾದಿಗಳೆಲ್ಲ ದೇವರಾಜ ಎಂಬ ಹೆಸರಿರೋದು ಯಾರಿಗೆ? ಇಂದ್ರದೇವರಿಗೆ. ಅದು ಬರಬೇಕಾಯ್ತು. ಯಾಕೆ ಬರಲಿಲ್ಲ ಅಂದರೆ ಭರತನಲ್ಲಿ ಏನಿದೆ? ಯಾರಾವೇಶ ಇದೆ ಭರತನಲ್ಲಿ? ಯಾವ ರೂಪ? ಪ್ರದ್ಯುಮ್ನ ರೂಪ ಇದೆ. ಪ್ರದ್ಯುಮ್ನ ರೂಪ ಇರೋದರಿಂದ ಜಾಸ್ತಿ ಆಯಿತು. ವಾಸುದೇವ ರಾಮನೇ,
ಸಂಕರ್ಷಣನ ಆವೇಶ ಲಕ್ಷ್ಮಣನೊಳಗೆ, ಅನಂತರ ಕಾಮನಾವೇಶ ಪದ್ಮನಾವೇಶ ಕಾಮ ಈ ಭರತನೊಳಗೆ, ಆಮೇಲೆ ಅನಿರುದ್ಧನ ಅವತಾರವಾದ ಶತ್ರುಘ್ನನೊಳಗೆ. ಆದ್ದರಿಂದ ಅವಾಯಸದಿಂದ ಮೇಲಕ್ಕೆ ಹೋದ. ವಾಲಿಯಲ್ಲಿ ಏನಿಲ್ಲ, ವಾಲಿಯಲ್ಲಿ ಆವೇಶ ಇಲ್ಲ, ದೇವರ ಆವೇಶ ಇಲ್ಲ, ಕಡಿಮೆ ಆದಾಗ. ಜೊತೆಗೆ ಇನ್ನೊಂದು ಕಾರಣ ಏನು, ಅದರಿಂದಾಗಿ ಏನಾಯ್ತು ಆತನಿಗೀಗ ಭರತನಿಗೆ ಭಾರಿ ಹೆಸರು. ರಾಮಾಯಣದಲ್ಲಿ ವಾಲಿಗೆ ಹೆಸರು ಬರಲಿಲ್ಲ. ವಾಲಿ ಹೆಸರು ಬರದವರ ಕಾರಣ ಬರಲಿಕ್ಕೆ ಭರತನಿಗೆ ಇದು ಕಾರಣ. ವಾಲಿ ಬರದೇ ಹೋಗಿದ್ದಕ್ಕೆ ಮೈನಸ್ ಪಾಯಿಂಟ್ ಬೇರೆ ಸೇರಿಕೊಂಡಿತು. ಏನೋ ರಾವಣನ ಫ್ರೆಂಡ್ಶಿಪ್ ಬೇರೆ ಬಂತು. ರಾವಣ ವಾಲಿ ಫ್ರೆಂಡ್ಸ್ ಆಗಿಬಿಟ್ರು. ಹನುಮಂತನ ಕೈ ಬಿಟ್ಟ, ಹನುಮನ ನಂಬೋದ, ವಾಲಿಯು ಬಿದ್ದಾಯಿತು. ಭರತನಿಗೆ ಪ್ರಾಬ್ಲಮ್ ಬರಲಿಲ್ಲ. ಆವೇಶದಿಂದಾಗಿ ಆತ ಮೇಲೆ ಹೋಗಿಬಿಟ್ಟ. ಇದು ವಿಶೇಷ. ಅದು ಹೇಳಬೇಕಾದ್ರೆ ಕೂಡ ಸ್ವಾರಸ್ಯ ಇದೆ. ವಾಲಿ ಭರತ ಅಂತಂದು ಹೇಳಿದರೆ ಮೇಲ್ನೋಟಕ್ಕೆ ಕ್ರಮ ಸರಿಗೆ ಹೋಗ್ತಿತ್ತು. ಬಟ್ ಒಳಗೆ ತೊಗೊಂಡ ನಿಜವಾಗಲೂ ಯಾರ ಸಾಧನೆ ದೊಡ್ಡದಾಗ ಭರತನ ಸಾಧನೆ ಹೆಚ್ಚಾಯಿತು. ಅನಂತರ ವಾಲಿ. ಶತ್ರುಘ್ನಸ್ತು ತತಃ ಪಶ್ಚಾತ್. ರಾಮಾಯಣದಲ್ಲಿ ಯಾರೋ ಶತ್ರುಘ್ನ. ಯಾಕೆ ಅನಿರುದ್ಧನ ಆವೇಶ ಇರೋದಕ್ಕೋಸ್ಕರ. ಆ್ಯಕ್ಚುಲಿ ಕಾಮಪುತ್ರ ಅನಿರುದ್ಧ. ಆ ಸ್ಥಾನ ಯಾತಕ್ಕೆ ಜಾಸ್ತಿ ಆಯಿತು ಅಂದರೆ ಪಶ್ಚಾತ್ ಸುಗ್ರೀವಾದ್ಯಾಸ್ ತಥೋ ವರಾಹ. ಪಶ್ಚಾತ್ ಸುಗ್ರೀವಾದ್ಯಾಹ ತಥೋ ಅವರಾಹ. ಸುಗ್ರೀವಾದಿಗಳೆಲ್ಲ ಏನಾದರೂ ಕಡಿಮೆ ಆದರು. ಸುಗ್ರೀವಾದಿಗಳೆಲ್ಲ ಯಾರಿಗಿಂತ ಕಡಿಮೆ ಆದರೆ ಶತ್ರುಘ್ನರಿಗಿಂತ ಕಡಿಮೆ. ರಾಮಕಾರ್ಯಂತೂ ಸಮ್ಯಕ್ ಸ್ವಯೋಗ್ಯಂ ನಕೃತಂ ಪುರ. ಆ್ಯಕ್ಚುಲಿ ಸುಗ್ರೀವ ಮೇಲೆ ಬರಬೇಕು, ಯಾರ ಮೇಲೆ ಬರಬೇಕಾಗಿತ್ತು? ಸುಗ್ರೀವ ಕೆಳಗೆ ಎರಡು ರೀತಿಯಿಂದ ಕೆಳಗಿದ್ದಾನೆ. ಯಾತಕ್ಕೆ ಕೆಳಗಿದ್ದಾನೆ ಸುಗ್ರೀವ? ತಾರತಮ್ಯದಲ್ಲೂ ಕೆಳಗೆ. ಆವೇಶ ಇದ್ದಿದ್ದಕ್ಕೂ ಜಾಸ್ತಿ, ಸ್ವರೂಪದಲ್ಲೂ ಜಾಸ್ತಿ, ಆವೇಶ ಇದ್ದಿದ್ದಕ್ಕೂ ಜಾಸ್ತಿ. ಅದು ಸೂರ್ಯಾವತಾರ ಸುಗ್ರೀವ ನ್ಯಾಚುರಲಿ ಕೆಳಗೆ ಬಂದ. ಆಮೇಲೆ ರಾಮಕಾರ್ಯಂತೂ ಸಮ್ಯಕ್, ಇದು ಒಂದು ಸ್ಟೇಜ್. ಇದರಿಂದ ಹೇಳಿದ್ರಿಂದ ಇಲ್ಲಿ ಅನೇಕ ವಿಷಯಗಳನ್ನು ಇದನ್ನು ನೋಡಿ ಸೇರಿಸ್ಕೊಂಡ್ಬಿಡ್ಬೇಕು ಅಂತ ಅರ್ಥ. ಯಾವುದಾದ್ರು ಇದರಲ್ಲಿ ಗಮನಿಸಲಿಲ್ಲ ಅಂತ ಹೇಳಿದ್ರೆ ಅಲ್ಲಿದೆ. ಅದು ರೂಲ್ ಹೇಳಿದ್ರಿಂದ ಅಂಡರ್ಸ್ಟುಡ್. ಅವರು ವಾಲಿಗಿಂತ ಕಡಿಮೆ. ಯಾತಕ್ಕೆ? ಸ್ವರೂಪದ ಆವೇಶ ಇದ್ದರೂ ಕೂಡ ಏನಾಯಿತು, ವಾಲಿ ಇಂದ್ರ ಕಾಮರು ಸಮ. ಸೊ ವಾಲಿ ಭರತ ಇಬ್ಬರು ಸಮ ಆಗಬೇಕಾಗಿತ್ತು. ಆದರೆ ಭರತ ಸ್ವಲ್ಪ ಮೇಲೆ ಬರಲಿಕ್ಕೆ ಏನಾಯ್ತು, ಆವೇಶ ಜಾಸ್ತಿ ಆಯಿತು. ಗೊತ್ತಾಯ್ತಾ? ಆದರೆ ಶತ್ರುಘ್ನ ಏನಾಗಿದ್ದಾನೆ ಸ್ವರೂಪದಲ್ಲೇ ಭಾರಿ ಕಡಿಮೆ. ಯಾರಿಗಿಂತ? ವಾಲಿಗಿಂತ ಭಾರಿ ಕಡಿಮೆ. ಆದ್ದರಿಂದಾಗಿಯೇ ಸ್ವರೂಪದಲ್ಲಿ ಆವೇಶ ಇದ್ದರೂ ಕೂಡ ಯಾವಾಗಲೂ ಇರೋದಿಲ್ಲ ಆವೇಶ. ಸಾಧನೆ ಮಾಡಬೇಕಾದ್ರೆ ಈತನಿಗಿತ್ತು, ಭರತನಿಗೆ ಉಳಿದಂತೆ ಇರಲಿಲ್ಲ. ಆದರೆ ಶತ್ರುಘ್ನ ಏನಾಗಿತ್ತು, ಅದೇ ರೀತಿಯಾಗಿತ್ತು. ಆದ್ದರಿಂದಲೇ ಸಹಜವಾಗಿ ವಾಲಿ ಮೇಲೆ ಬಂದ. ಹೌದು, ಆವೇಶ ಒಂದೇ ಆಗೋದಿಲ್ಲ, ಈಕ್ವಲ್ ಆಗ್ತಾರೆ, ಕೆಲವೊಮ್ಮೆ ಕಡಿಮೆನೇ ಆಗಿಬಿಡ್ತಾರೆ. ಹಾಂ. ತತಃಪಶ್ಚಾತ್ ಸುಗ್ರೀವಾದ್ಯಾಸ್ತೋ ವರಾಹ ರಾಮಕಾರ್ಯಂತೂ ಸಮ್ಯಕ್ ಸ್ವಯೋಗ್ಯಂ ನ ಕೃತಂ ಪುರ ತೈಃ ಪೂರಿತಂ ತತ್ ಕೃಷ್ಣಾಯ ಭೀಭತ್ಸ್ವಾದ್ಯೈ ಸಮಂತತಃ. ನೆಕ್ಸ್ಟ್ ರಾಮಕಾರ್ಯಂತೂ. ಈಗ ವಿಶೇಷವಾದ ಅಂಶವನ್ನು ಹೇಳ್ತಾರೆ. ಇಡೀ ದೇವತೆಗಳ ತಾರತಮ್ಯ ಮೂಲದಲ್ಲಿ ಹೇಗಿದೆ ಎಲ್ಲರಿಗೂ ಅರ್ಥ ಆಗಿದೆ. ಈಗ ಇನ್ನು ಅನೇಕ ಅವತಾರಗಳಿವೆ, ದಶಾವತಾರಗಳು ಇದೆ. ಆದರೆ ರಾಮಾವತಾರ ಕೃಷ್ಣಾವತಾರಕ್ಕೆ ಒಂದು ಸ್ಪೆಷಲ್ ಏನು ಅಂದರೆ ದೇವತೆಗಳಲ್ಲಿ ಹೆಚ್ಚು ಸಾಧನೆ ಮಾಡೋಕ್ಕೆ ಅವರು ಅವತಾರ ಮಾಡಿದ್ದಿಲ್ಲಿ. ನರಸಿಂಹದೇವರು ಅವತಾರ ಮಾಡಿದರು. ಜೊತೆಗೆ ಯಾರಿಲ್ಲಾಗ ಬೇರೆ ರೀತಿ ಯಾರೋ ಅವತಾರ ಮಾಡಿ ಬಂದಿಲ್ಲ. ಗೊತ್ತಾಯ್ತಾ? ಬೇರೆ ಎಲ್ಲ ವತ್ಸ್ಯ ಕುರ್ಮಾದಿಗಳಲ್ಲಿ ಎಲ್ಲ ದೇವತೆಗಳ ರೋಲ್ ಇಲ್ಲ. ಇವೆರಡರಲ್ಲಿ ಮಾತ್ರ ರೋಲ್ ಇದೆ. ರಾಮದೇವರ ರಾಮಾಯಣದ ಎಲ್ಲ ದೇವತೆಗಳು ಅವತಾರ ಮಾಡಿಬಿಟ್ಟಿದ್ದಾರೆ. ಕೃಷ್ಣಾವತಾರ ಎಲ್ಲ ದೇವತೆ ಅವತಾರ ಮಾಡಿಬಿಟ್ಟಿದ್ದಾರೆ. ಸೊ ದೇವತೆಗಳ ಸಾಧನೆಗೆ ಸ್ಪೆಸಿಫಿಕ್ ಆಗಿರ್ತ ಎರಡು ರೂಪಗಳು ಅಂದರೆ ರಾಮಾವತಾರ, ಕೃಷ್ಣಾವತಾರ. ಇದೆಲ್ಲ ಭಾಳ ಸೂಕ್ಷ್ಮ ವಿಚಾರಗಳು. ಬೇರೆ ಆಮೇಲೆ ಗೊತ್ತಾಗುತ್ತೆ. ಹೌದು, ವರಾವತಾರ ಬೇರೆ ರೋಲ್ ಇಲ್ಲ ದೇವತೆಗಳದು. ಗೊತ್ತಾಯ್ತಾ? ನರಸಿಂಹಾವತಾರದಲ್ಲಿಲ್ಲ, ವಾಮನಾವತಾರದಲ್ಲಿ ಮುಂದೆ ಸ್ವಲ್ಪ ಬರುತ್ತೆ. ಉಳಿದ ದೇವತೆಗಳ ರೋಲ್ ಇಲ್ಲ, ಬಲಿಚಕ್ರ ಅಂಥವ್ರು ಬರ್ತಾರೆ ಹೊರತು ಮೇನಿಲ್ಲ. ಇದರಲ್ಲಿ ಮಾತ್ರ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿಬಿಟ್ಟಿದ್ದಾರೆ. ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್. ಪೀರಿಯಡು ಜಾಸ್ತಿ ಇದೆ, ಪೀರಿಯಡ್ಡು ಬೇಕಾದಷ್ಟು ಜಾಸ್ತಿ. ರಾಮಾವತಾರದ್ದು ಎಷ್ಟು ವರ್ಷ? ನಕ್ಷತ್ರ ಮಾಸದಲ್ಲಿ 13,000 ವರ್ಷ. ಕೃಷ್ಣಾವತಾರ 106.5 ವರ್ಷ. ಕೃಷ್ಣಾವತಾರ 106.5 ವರ್ಷ ಇರೋದು. ಇವರು ಬಿಡೋದೆಲ್ಲ ಕೂಡ ಕೂರ್ಮ ರೂಪ ಇವತ್ತಿಗೂ ಭೂಮಿಯನ್ನು ಹೊತ್ಕೊಂಡಿದೆ. ಇವತ್ತಿಗೂ ಬೇಕಾದಷ್ಟಿದೆ. ಅದು ಜನಗಳ ದೃಷ್ಟಿಯಿಂದ ಕಂಡಿದ್ದೆಷ್ಟು ತುಂಬ ಕಡಿಮೆ ಟೈಮ್. ನರಸಿಂಹಾವತಾರದ ಅರ್ಧ ಗಂಟೆ ಕಂಡಿರ್ಬೋದು ಅಷ್ಟೇ, ತುಂಬ ಕಡಿಮೆ. ಅದು ಇನ್ನೊಂದು ಕಾರಣ. ಬಟ್ ಉಳಿದವ್ರು ಬಂದಿಲ್ಲ ಆಗ. ಇವೆಲ್ಲ ವಾಮನಾವತಾರ ಇತ್ಯಾದಿಗಳು ಆ ರೋಲ್ ಸ್ಪೆಸಿಫಿಕ್ ರೋಲ್. ಅದು ಇಲ್ಲಿ ಮಾತ್ರ ವಿಶೇಷ ಇದೆ. ಇವ್ರಿಗೆ ಸ್ಕೋಪ್ ಜಾಸ್ತಿ ಇದೆ ಸಾಧನೆ ಮಾಡಿಕೊಡೋದಕ್ಕೆ, ಜೊತೆ ಬರಲಿಕ್ಕೆ. ಮತ್ತು ಇದಕ್ಕೆ ತಕ್ಕಂತೆ ಇವ್ರು ಏನು ಕೆಲಸ ಮಾಡಬೇಕಾಗುತ್ತಾ ಆ ಕೆಲಸ ಈ ಅವತಾರಗಳಲ್ಲಿದೆ. ಗೊತ್ತಾಯ್ತಾ? ರಾಮಾವತಾರ ಕೃಷ್ಣಾವತಾರದಲ್ಲಿ ಅವ್ರು ಸೇವೆ ಮಾಡೋದು ಬೇಕಾಷ್ಟು ಅವಕಾಶ ಇದೆ. ಅದಕ್ಕೆ ಅವ್ರಿಗೆ ಆಪೋಸಿಟ್ಸ್ ಎಲ್ಲ ಹುಟ್ಟಿದ್ದಾರೆ ಅಲ್ಲಿ. ಅದು ಸಂಭಾರ ಮಾಡಿದ್ರೆ ಪುಣ್ಯ ಬರುತ್ತವೆ. ಇಲ್ಲಿ ಆ ಪ್ರಸಂಗ ಇಲ್ಲ. ರಾಮಕಾರ್ಯ. ಇದರಿಂದ ಇನ್ನೊಂದು ವಿಷಯ ಏನು ಗೊತ್ತಾಯಿತು, ರೈತರು ಕೂಡ ಹೆಚ್ಚಾಗಿ ಅವತಾರ ಮಾಡಿದ್ದಲ್ಲಿ ಸಾಧನೆಗೋಸ್ಕರ ಈ ಅವತಾರದಲ್ಲೇ. ಅದಕ್ಕೆ ಇವರು ಅಲ್ಲೇ ಬಂದರು.
ಅಪೋಸಿಟ್ ಪಾರ್ಟಿಗಳು ಯಾವಾಗ ಹೇಗಿರ್ಬೇಕಾಗ 1-1 ಕೆಲವು ಸರ್ತಿ ಹೆಚ್ಚು ಬಂದ ಕ್ರಿಕೆಟ್ 1-1 ಆಗೋದಿಲ್ಲ. ಯಾಕೆ 11-11 ಶುರುವಾಯ್ತಲ್ಲಿ ಗೊತ್ತಾಯ್ತು. ಕೆಲವು ಆಟಕ್ಕೆ ನಂಬರ್ ವೇರಿ ಆಗ್ತಿರ್ತದೆ. ಇದು ಮಾತ್ರ ಫುಲ್ ಫ್ಲೆಜ್ಗಳ ಬಂದಿದ್ದಾರೋ 2 ಅವತಾರದಲ್ಲಿ ಮಾತ್ರ. ಇದೆಲ್ಲ ವಿಮರ್ಶೆ ಇವತ್ತೇ ಅದೆಲ್ಲ ವಿಮರ್ಶೆ ಯಾರೂ ಮಾಡೋದಿಲ್ಲ. ಆಚಾರ್ಯ ಒಬ್ಬರೇ ಅದು ಮಾಡಿ ತೋರಿಸ್ತಾರೆ. ತೈಃಪೂರಿತಂ ತತ್ ಕೃಷ್ಣಾಯ ಭೀವಸ್ವಾದ್ಯೈ ಸಮಂತತಃ. 2 ಅವತಾರದ ಏನು ವಿಶೇಷ ಅಂದರೆ ರಾಮಾವತಾರದಲ್ಲೂ ಸೇವೆಗೆ ಅವಕಾಶ ಇದೆ, ಕೃಷ್ಣಾವತಾರದಲ್ಲೂ ಅವಕಾಶ ಇದೆ. ಕೆಲವು ದೇವತೆಗಳು ರಾಮಕಾರ್ಯದಲ್ಲಿ ಏನು ಮಾಡಿದರು, ಕೆಲವೊಮ್ಮೆ ಕಡಿಮೆ ಆಯಿತು ಸಾಧನೆ ಅವ್ರದ್ದು. ಅದನ್ನು ಕೃಷ್ಣಾವತಾರದಲ್ಲಿ ಮತ್ತೆ ಅವತಾರ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಬಿಟ್ರು. ಈ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಕಾನ್ಸೆಪ್ಟ್ ಇದೆ. ಇದು 0 ಹೊಡೆದವ್ರು ಡಬಲ್ ಸೆಂಚುರಿ ಹೊಡೆದ್ಬಿಡ್ಬೋದು ಗೊತ್ತಾಯ್ತಾ. ಅದೇನು ಚಾನ್ಸ್ ಇದೆ ಅವರಿಗಾಗ. ಇದು ಸೆಕೆಂಡ್ ಇನ್ನಿಂಗ್ಸ್ ಕಾನ್ಸೆಪ್ಟ್ ಫಸ್ಟ್ ಕ್ಲಾಸಾಗಿ ಮ್ಯಾಚ್ ಆಗುತ್ತೆ ಇದಕ್ಕೆ. ತೈಃಪೂರಿತಂ ತತ್ ಕೃಷ್ಣಾಯ, ರಾಮದೇವರ ಸೇವೆ ಮಾಡಲಿಕ್ಕೆ ಪೂರ್ತಿ ಆಗದೇ ಇದ್ದವರು ಸ್ವಯೋಗ್ಯಂ ರಾಮಕಾರ್ಯಂ, ತಾವು ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕಾಗದೇ ಇದ್ದಿದ್ದು ಏನು ಮಾಡಿದ್ರು ಅವರು ಫಿಲಪ್ ಮಾಡಿಕೊಟ್ರು ಆ ಕೃಷ್ಣಾವತಾರದಲ್ಲಿ. ಯಾರು ಅವ್ರದ್ದು ಬೀಭತ್ಸು ಹೋದ್ರೆ ಯಾರು? ಬೀಭತ್ಸು ಹೋದ್ರೆ ಯಾರು? ಅರ್ಜುನನಿಗಿರೋ 10 ಹೆಸರುಗಳು ಬೀಭತ್ಸು ಅಂತ ಒಂದು ಹೆಸರಿದೆ, ಬೀಭತ್ಸ್ವಾದ್ಯಯಿ. ಅಲ್ಲಿ ವಾಲಿಯಾಗಿ ಹೆಚ್ಚು ಸಾಧನೆ ಮಾಡೋಕ್ಕಾಗಲಿಲ್ಲ ಆತನಿಗೆ. ಯಾತಕ್ಕೆ? ರಾವಣನ ಕಾಂಟ್ಯಾಕ್ಟ್ ಬಂದುಬಿಟ್ಟಿದ್ದರಿಂದ ಸಾಧನೆ ಕುಂಠಿತ ಆಗೋಗ್ಬಿಡುತ್ತೆ. ಅರ್ಥ ಆಯ್ತಾ? ಸಾಧನೆ ಟ್ರಾಫಿಕ್ ಜಾಮ್ನಲ್ಲಿ ಅವ್ರು ನಡ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ನಿಂತಿರ್ತಾರೆ. ವೆಹಿಕಲ್ ಇವರು ಪೆಡೆಸ್ಟ್ರಿಯನ್ಸ್ ಮುಂದೆ ಹೋಗ್ಬಿಡ್ತಾರೆ, ಸೈಕಲ್ನವ್ರು ಮುಂದೆ ಹೋಗ್ಬಿಡ್ತಾರೆ, ಇವ್ರು ನಿಂತ್ಕೊಂಡಿರ್ತಾರೆ ಪಾಪ, ಇಂಪೋರ್ಟೆಡ್ ಕಾರ್ ನಿಂತ್ಕೊಂಡಿರ್ತದೆ. ಹಾಗೆ ಯಾಕೆ ಅಡ್ಡ ಬಂತು ರಾವಣ, ಅದೇ ಸಹವಾಸ ಅವ್ನು ಹಾಳು ಮಾಡಿಬಿಡುತ್ತೆ. ಹನುಮಂತರು ಬಿಟ್ಟಿದ್ದೊಂದು ಮೈನಸ್ ಪಾಯಿಂಟ್ ಆಯಿತು. ಆದ್ದರಿಂದ ಎಷ್ಟೊತ್ತು ರೆಕಾರ್ಡ್ಸ್ ಇಲ್ಲ, ಚೆಕ್ಕಿಂಗ್ ಹೊತ್ತಿಗೆ ಮುಂದೆ ಹೋಗ್ಬಿಟ್ಟಿರ್ತಾರೆ. 2-3 ಗಂಟೆ ಚೆಕ್ ಮಾಡೋ ಹೊತ್ತಿಗೆ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಎಷ್ಟೋ ಸರ್ತಿಗೆ ಪ್ರಾಬ್ಲಮ್ ಇದ್ದಾಗ ಹೆಲ್ಡಪ್ ಆಗಿಬಿಡ್ತಾರೆ. ಹೆಲ್ಡಪ್ ಆಯಿತು, ವಾಲ್ಮೀಕಿ ಸಾಧನೆ ಆಗಲಿಲ್ಲ. ಇಲ್ಲೇನಾಯಿತು, ಅರ್ಜುನನಾಗಿದ್ದಾಗ ಏನು ಮಾಡ್ಕೊಂಡು ಅದನ್ನು ಭಾರಿ ಬೇಕಪ್ ಮಾಡ್ಕೊಂಬಿಟ್ಟೆ, ಕಾಂಪನ್ಸೇಟ್ ಮಾಡ್ಕೊಂಡು ಎಷ್ಟು ಮಾಡಬೇಕು ಅಷ್ಟು ಕರೆಕ್ಟ್ ಆಗೋಯ್ತು. ತೈಪೂರಿತಂ ತತ್ ಕೃಷ್ಣಾಯ ಭೀವಸ್ವಾದ್ಯೈಹಿ ಅರ್ಜುನಾದ್ಯೈಹಿ. ಯಾಕೆ ಭಾರಿ ಹೆಚ್ಚು ಚಾನ್ಸ್ ಇದ್ದಿದ್ದು ಯಾರಿಗೆ? ರಾಮಾವತಾರದಲ್ಲಿ ವಾಲಿಗೆ. ಅದು ಮಿಸ್ ಮಾಡ್ಕೊಂಬಿಟ್ಟ. ಸೊ ಅದನ್ನೆಲ್ಲ ಕಾಂಪನ್ಸೇಟ್ ಮಾಡಿಕೊಂಡ ಕೃಷ್ಣಾವತಾರದಲ್ಲಿ. ಅರ್ಜುನನಾಗಿ ಅವತಾರ ಮಾಡಿದಾಗ ಅದೆಲ್ಲ ಮ್ಯಾನೇಜ್ ಆಯಿತು. ಇದು ದೊಡ್ಡದು. ಅಂದರೆ ಆ್ಯಕ್ಚುಲಿ ಇನ್ನೊಂದು ಕೇಸ್ ಇದೆ. ಈಗ ಅಧಿಕಂತು ಐಃ ಕೃತಂ ತತ್ರ ತೈರೂನಂ ಕೃತಮತ್ರ ತತ್. ಯಾರು ಮಾಡಿದರೆ ಹೆಚ್ಚು ಸಾಧನೆ? ಈಗ ಸುಗ್ರೀವಾದಿಗಳು ಹೆಚ್ಚು ಮಾಡಿಬಿಟ್ಟಿದ್ದು. ಯಾಕೆ ಹನುಮಂತನ ಹಿಡಿದಿದ್ದರಿಂದಾಗಿ ಅವ್ರದ್ದು ಏನಾಯ್ತು? ಈಗ ಎಷ್ಟೋ ಸರ್ತಿ ಏನಾಗುತ್ತೆ ಗೊತ್ತಾ, ಮೊದಲು ಲಾರಿ ಹೋಗ್ತಿರ್ತದೆ, ಸೈಕಲ್ ಹೋಗ್ತಿರ್ತಾರೆ, ಲಾರಿ ಹಿಡ್ಕೊಂಡ್ಬಿಡ್ತಾರೆ. ಏನಾಗುತ್ತೆ ಅದು ಹೋಗ್ತಾನೆ ಇರ್ತಾರೆ. ಎಷ್ಟೋ ಜನ ನೋಡಿರ್ತೀರಿ ನೀವು ಅದನ್ನು ಬರೀ ಕೆಲಸ ಡೇಂಜರಸ್. ಅದು ಸಡನ್ ಬೇಕಾಗಿದ್ದ ಕತೆ ಮುಗಿತೀವಿ ಅದು ಆಗಿರುತ್ತೆ. ಭಾರಿ ಬುದ್ಧಿವಂತರಾದ ಅವ್ರು ಏನು ಹೊಡಿತು ಗೊತ್ತಾ, ಇದು ತುಡಿಯೋದು ಹೊಡಿತು, ಸ್ಟ್ರೈನ್ ಹೊಡಿತು, ಆ ಈಕ್ವಲ್ ಸ್ಪೀಡ್ ಬಂತು ಅವನಿಗೆ. ಎಲ್ಲ ಅಡ್ವಾಂಟೇಜ್ ಇದೆ, ಭಾಳ ಹುಷಾರಾಗಿರ್ಬೇಕಾಗಿತ್ತು. ಸೊ ಅದು ಸುಗ್ರೀವನಿಗೆ ಆ ಚಾನ್ಸ್ ಸಿಕ್ತು. ಹನುಮಂತನ ಹಿಡ್ಕೊಂಡ್ಬಿಟ್ಟಿದ್ರೆ ಏನಾಯ್ತು? ವಾಯುವೇಗ. ಹನುಮಂತ ವಾಯುದೇವರಾದ್ದರಿಂದ ವಿವೇಕ ಪಿಕಪ್ ಆಯಿತು. ಅದು ಇದು ಬಿಟ್ಟಿದ್ರೆ ಏನಾಯ್ತು? ಈಗ ಸ್ವಾಲಿಗೆ ಮಿಸ್ ಆಗೋಯ್ತು. ಈಗ ಪ್ಲೇನ್ ಮಿಸ್ ಮಾಡಿಕೊಂಡು ಕಾರಲ್ಲಿ ಹೋದರೆ ಎಷ್ಟು ಫಾಸ್ಟಾಗಿ ಹೋದರೂ ಪ್ಲೇನ್ ಜೊತೆಗೆ ಹೋಗೋಕ್ಕಾಗೋದಿಲ್ಲ, ನಿಂತೋಯ್ತು. ಜೊತೆಗೆ ರಿಪೇರಿ ರಿಪೇರಿ ರಾವಣ ಸಾಹಸ ರಿಪೇರಿ ಕೇಸ್ ಬೇರೆ ಬಂತು. ಇಲ್ಲೇನೂ ಇಲ್ಲ. ಅಧಿಕಂತ ಕೃತಂ ತತ್ರ, ಅದಕ್ಕೆ ಅಧಿಕ ಪುಣ್ಯ ಅಂತ ಕರೀತಾರೆ. ಅಧಿಕ ಸಾಧನೆ ಆಗಿದ್ದೆಲ್ಲ ಸೆಕೆಂಡ್ ಇಂಗ್ಲೀಷ್ನಲ್ಲಿ ಏನಾಯ್ತು ಅವ್ರದ್ದೆಲ್ಲ? ಕೃಷ್ಣಾವತಾರದಲ್ಲಿ ಎಲ್ಲ ಕಟ್ಟಾಯ್ತು ಅದಿಷ್ಟು ಕೂಡ. ಕರ್ಣಾದ್ಯೈಹಿ. ಸುಗ್ರೀವ ಏನಾದ? ಕರ್ಣ ಆಗಿಲ್ಲಿ. ವಾಲಿ ಅಪೋಸಿಟ್, ಕರ್ಣ ರಾವಣನ ಫ್ರೆಂಡ್ ಆದರೆ ಇಲ್ಲಿ ಕರ್ಣ, ಇಲ್ಲಿ ವಿಲನ್ ದುರ್ಯೋಧನ ಫ್ರೆಂಡ್ ಆಗಿಬಿಡ. ಇಬ್ಬರದು ಆ್ಯಕ್ಚುಲಿ ಇದು ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತಗಳು ಓದೋರು ಯಾರೂ ಕೂಡ ಇವತ್ತಿಗೂ ಎರಡು ಕಂಪೇರ್ ಮಾಡಲ್ಲ. ನಾವು ಏನೋ ಅವಾರ್ಡ್ 1000 ತೊಗೋತಾರೆ ಅವರು, ಅದು ವಿರುದ್ಧ ಬರೋದು ತೊಗೋತಾರೆ ಹೊರತು ಸರಿಯಾಗಿ ಬರೋದು ಯಾರೂ ತೊಗೊಳೋದಿಲ್ಲ. ಈ ವಿವರಿಸಿ ಎಷ್ಟು ಎದುರಿಗೆ ಇಂಟ್ರೆಸ್ಟಿಂಗ್, ಭಾರಿ ಇಂಟ್ರೆಸ್ಟಿಂಗ್. ಅದು ಮೊದಲೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ ಎಲ್ಲ ಕ್ಯಾರೆಕ್ಟರ್ಸು ಎಲ್ಲರಲ್ಲೂ ಅಪಿಯರ್ ಆಗೋದು ಫಸ್ಟು. ಅದು ಒಂದು ಇಂಟ್ರೆಸ್ಟಿಂಗ್, ಯಾರು ಯೋಚನೆ ಮಾಡಲ್ಲ ಅದನ್ನು. ಮತ್ತು ಯಾಕೆ ಅಲ್ಲಿ ರೋಲ್ ಯಾಕೆ ಚೇಂಜ್ ಆಯ್ತಿದ್ದು? ಅದು ಇಲ್ಲಿ ಮಾಡಿದ ತಪ್ಪು ತಿದ್ದುಕೊಂಡ್ರು, ಹೆಚ್ಚು ಕಮ್ಮಿ ಹೆಚ್ಚು ಮಾಡಿಕೊಂಡ್ರು. ಆದರೆ ಹನುಮಂತನಿಗೆ ಪ್ರಶ್ನೆನೇ ಬರಲಿಲ್ಲ. ಯಾತಕ್ಕೆ? ಅವ್ರು ಯಾವ ಕಾರಣದಲ್ಲೂ ಬ್ಯಾಲೆನ್ಸ್ ತಪ್ಪೋದಿಲ್ಲ. ಆದ್ದರಿಂದ ಹನುಮಂತ ರೂಪಕ್ಕೆ ಎಷ್ಟು ಬೇಕು ಅಷ್ಟು ಫುಲ್ ಮಾಡಿದರು, ಭೀಮರಿಗೆ ಅಷ್ಟು ಮಾಡಿದರು. ಅದು ಫಿಲಪ್ ಮಾಡಿಗಳಿಗೆ ಅವತಾರ ಮಾಡಿದ್ದಲ್ಲ, ನ್ಯಾಚುರಲಾಗಿ ಅವತಾರ ಮಾಡಿ ಅಧಿಕ ಪುರುಷ. ಯಾಕೆಂದರೆ ಯಾವ ಮಾಡಿದ್ರೆ ಏನು ಮಾಡಿರ್ತಾರೋ ಕಮ್ಮಿ ಇರುವಾಗ ಚಾನ್ಸೂ ಇಲ್ಲ, ಕಮ್ಮಿನೂ ಇಲ್ಲ, ಅಧಿಕಾರಿ. ಯಾಕಂದ್ರೆ ಬ್ಯಾಲೆನ್ಸ್ ಶುದ್ಧೇ ಭಾಗವತೆ ಧರ್ಮ. ಆದ್ದರಿಂದ ಹೆಚ್ಚು ಪುಣ್ಯ ಪ್ರಶ್ನೆ. ರಜದ ದಿವಸ ಹೆಚ್ಚು ದೇವ್ರ ಪೂಜೆ ಮಾಡಿದೆ, ಉಳಿದ ದಿವಸ ಕಡಿಮೆ ಆಯಿತು, ಬಿಟ್ಟೆ ಅವೆಲ್ಲ ಇಲ್ಲ. ನಿತ್ಯ ಮಾಡೋರಿಗೆ ನಾಟ್ ಅಪ್ಲಿಕಬಲ್ ಅದು. ಯಾತಕ್ಕೆ? ವ್ಯತ್ಯಾಸನೇ ಇಲ್ಲ, ಅದೇ ರೀತಿ ಇರ್ತೀವಿ. ಇವ್ರು ಹಾಗಿದ್ದವ್ರು, ಅದರಿಂದ ಸಮಸ್ಯೆನೇ ಇಲ್ಲ. ಈ ಗೃಹಸ್ಥರಿಗೆ ಸೂತಕಾದಿಗಳಿಂದ ಏನಾಗುತ್ತೆ? ದೇವ್ರ ಪೂಜೆ ಎಲ್ಲ ನಿಂತು ಹೋಗ್ಬಿಡುತ್ತೆ. ಯತಿಗಳಿಗೆ ಅದಿಲ್ಲ. ಇದು ವ್ಯತ್ಯಾಸ ತೊಗೊಳಕ್ಕೆ ಅದೊಂದು ಕಾರಣ. ಇದ್ರಲ್ಲಿ ಬೇರೆ ಬೃಹದಾವಣೆಯಲ್ಲಿ ಹೇಳ್ತಾರೆ, ತುಂಬ ಸಾಧನೆ ಆಗಿ ಯೋಗ ದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯ ಬರೀತಾರೆ. ನಾವು ಸುಮ್ಮನೆ ಸಾಧನೆ ಮಾಡ್ಕೊಂಡು ಭಾಳ ಇರಬೇಕು. ಸೌಲಭ್ಯ ಶ್ರವಣಾದೀನಾಂ ಅನ್ಯತ್ ಸಂಕೋಚ ಬರ್ಹತಿ. ನಮಗೆ ಶ್ರವಣಾದಿಗಳ ಅವಕಾಶ ಸಿಕ್ತು ಅಂದರೆ
ಬೇರೆದನ್ನೆಲ್ಲ ಕಡಿಮೆ ಮಾಡಿಬಿಡ್ಬೇಕು. ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು ನಾವು, ಶ್ರವಣಾದಿಗಳು ಮ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ವರ್ಕಿಂಗ್ ಡೇ ಮನೆ ಕೆಲಸದಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ತಾನೆ, ಆಫೀಸ್ ಕೆಲಸಕ್ಕೆ ಮಾಡ್ತಾನೆ. ರಜೆ ಇದ್ದಾಗ ಏನು ಮಾಡ್ತಾನೆ, ಮನೆ ಬಟ್ಟೆ ಹೋಗಿಸ್ತಾರೆ, ಬಿಡೋದಿಲ್ಲ, ಅದೇ ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ಆಗಿರೋದು ಪ್ರಿಫರೆನ್ಸ್ ಸಿಗುತ್ತೆ ಅವನಿಗೆ. ಇದು ಲೋಕದಲ್ಲಿ. ಅಲ್ಲಿ ನಮ್ಮದು ಆಫೀಸ್ ಕೆಲಸ ಶ್ರವಣಾದಿಗಳು, ಮೇನ್ ಪರಮಾತ್ಮನ ಕೆಲಸ ಅದು ಅದೇನೆ, ಶ್ರವಣಾದಿಗಳನ್ನೇ ಮಾಡಬೇಕು ನಾವು. ಅದಿದ್ದ ಕಾಲಕ್ಕೆ ಬೇರೆದಕ್ಕೆ ಗಮನ ಕೊಟ್ಟರೆ, ಹೇಳಿದ್ನಲ್ಲ, ಎಕ್ಸಾಮ್ ನಡೀತಾ ಇದೆ, ಲೈಬ್ರರಿಯಲ್ಲಿ ಕೂತಿದ್ದಾರೆ ಓದ್ಕೊಂಡ್ಬಿಟ್ಟು, ಸೀರಿಯಸ್ ಆಗಿ ಓದ್ತಾ ಲೈಬ್ರರಿ ಎಲ್ಲ ಹಳೆ ಕ್ವಶನ್ ಪೇಪರ್ಸ್ ಹೊಡ್ತಾ ಇಲ್ಲಿ ಈ ಕ್ವಶನ್ ಬಿಟ್ಟು ಹಳೆ ಕ್ವಶನ್ ಪೇಪರ್ ಹೊಡ್ತಾ ಕೂತಿದ್ದಾರೆ. ಆ್ಯಕ್ಚುಲಿ ನೋಡೋದು ಕೆಟ್ಟ ಕೆಲಸ ಅಲ್ಲ ಅದು, ಬಟ್ ಭಾರಿ ಕೆಟ್ಟ ಕೆಲಸ. ಯಾವುದಕ್ಕೆ ಕಂಪೇರ್ ಮಾಡಿದರೆ ಪರೀಕ್ಷೆ ಆಗಿದೆ ಕೂತಿದ್ದಾರೆ, ಅದು ಸಮಸ್ಯೆ ಆಯಿತು. ಅರ್ಥ ಎಂದು ಹಾಗೆ ಮಾಡ್ಬಾರ್ದು. ನಮ್ಗೆ ಆಗ್ತಾರೆ ಹಾಗೇ ಅದು ಓದ್ಬಿಟ್ಟು ಎಲ್ಲ ಮಾಡ್ತಾರೆ. ಶ್ರವಣ ಅದು ಒಂದಕ್ಕೆ ಟೈಮ್ ಆಗಲಿಲ್ಲ ನೋಡ್ರಿ ಅಂತಾರೆ, ಎಲ್ಲ ಮಾಡ್ತಾರೆ, ಅದು ಒಂದಕ್ಕೆ ಟೈಮ್ ಆಗಲಿಲ್ಲ ಅಷ್ಟೇ. ಟೈಮ್ ಆಗಲಿಲ್ಲ, ಅದು ಮಾಡ್ಕೊಳ್ಳಿಲ್ಲ ಅವರು, ಆಗಲಿಲ್ಲ ಅಷ್ಟೆ, ಸಾಧನೆ ಮಿಸ್ ಆಗ್ತದೆ. ಆದರೆ ಅದಕ್ಕಿಂತ ಕಡಿಮೆ ಆಗಬೇಕು ನಿಮಗೀಗ. ಶ್ರವಣ ಬೇರೆ ಸಂಕೋಚ ಶ್ರವಣಗಳು ಮಾಡ್ತಾ ಇದ್ದೀರಿ, ಆದರೆ ಕೆಲವೊಂದು ಬಿಡ್ಲಿಕ್ಕೆ ಬರೋದಿಲ್ಲ. ಎಷ್ಟೇ ನೀವು ಕೆಲವೊಂದು ಬಿಟ್ಟರು ಕೂಡ ಸೂತ್ಕ ಬಿಡ್ಲಿಕ್ಕೆ ಬರೋದಿಲ್ಲ, ಆಚರಣೆ ಮಾಡಲೇಬೇಕಾದ್ರೆ. ಸಾಧ್ಯ ಪಕ್ಷ ಬಿಡ್ಲಿಕ್ಕೆ ಬರೋದಿಲ್ಲ, ಆಚರಣೆ ಮಾಡಲೇಬೇಕು. ಆದರೆ ಇವ್ರಿಗೆ ಟೈಮ್ ಹೆಚ್ಚು ದೇವ್ರ ಕಡೆ ಹೋಗಬೇಕು ಅಂತಿದೆ ಈಗ, ಶ್ರವಣಗಳು ಮಾಡಬೇಕು ಅಂತ. ಅವಾಗೇನು ಮಾಡಬೇಕಂದ್ರೆ ತತಸ್ಸಂಕೋಚಮನ್ವಿಷ್ಯನ್ ಪಾರಿವ್ರಾಜ್ಯಂ ಭಜೇತ್ ಪುಮಾನ್. ಇನ್ನೂ ಕಡಿಮೆ ಆಗಬೇಕು ಅಂದರೆ ಸನ್ಯಾಸಿಗಳಾಗಿಬಿಡಿ ಅಂತ ಹೇಳ್ತಾರೆ. ಏನು ಸಮಸ್ಯೆ ಇಲ್ಲ ಅವರಿಗಾಗ, ಪಿತೃಕಾರ್ಯ ಎಲ್ಲ ಹೊರಟೋಗ್ಬಿಡ್ತು, ಸೂತಕ ವೃತ್ತಿಗಳಿಲ್ಲ, ಏನೇನೂ ಇಲ್ಲ, ಸ್ವಂತ ಅಡುಗೆ ಮಾಡ್ಕೊಳ್ಳೋ ಶಕ್ತಿ ಕೂಡ ಇಲ್ಲ, ಭಿಕ್ಷೆ ಅಷ್ಟೇ, ಏನಿಲ್ದವ್ರು ಹಾಗೇ ಇದ್ದು ಬಿಡೋದು. ಅದಕ್ಕೆ ಹಿಂದೆ ಸನ್ಯಾಸ ತಗೋದು, ಅದಕ್ಕೆ ಇವತ್ತು ಸನ್ಯಾಸ ತೊಗೊಳೋದೆಲ್ಲ ಸಿಕ್ಕಾಬಿಟ್ಟು ಬೆನಿಫಿಟ್ಗೋಸ್ಕರ. ಇದಕ್ಕೆ ನೋ ಬೆನಿಫಿಟ್ ಬೇಕು ಅಂದರೆ ಸನ್ಯಾಸ ತೊಗೊಳ್ಳಿ ಅಂತಾರೆ, ಬೆನಿಫಿಟ್ಟೇ ಬೇಡ ನಿಮಗೆ. ಅದು ನಿಜವಾಗ್ಲೂ ಭಾರಿ ಆಶ್ಚರ್ಯ. ನಮ್ಮಲ್ಲಿ ಅದು ಹೋಗ್ಬಿಟ್ಟಿದೆ ಈಗ, ಸನ್ಯಾಸಕ್ಕೆ ಅರ್ಥನೇ ಕೆಟ್ಟೋಗಿದೆ. ಇನ್ನೂ ಹೇಳಬೇಕಂದ್ರೆ ಅದಕ್ಕೆ ಬರೀತಾರೆ, ಆಚಾರ ಅವತಾರ ಮಾಡೋಕ್ಕಿಂತ ಮುಂಚಿತವಾಗಿ ಸನ್ಯಾಸಾಶ್ರಮ ಮೇಲಿಗೆ ಆಗಿ ಹೋಗಿತ್ತು ಅಂತ ಹೇಳ್ತಾರೆ. ಎಲ್ಲ ವೀರಣ್ಣ ಹುಟ್ಟು ಕೆಟ್ಟೋಗಿತ್ತು. ಯಾವಾಗ ಆಚಾರ ಅವತಾರ ಮಾಡಿ ಏನು ಮಾಡಿದರು ಅಂದರೆ ತತ್ವಪ್ರದೀಪದಲ್ಲಿ ತಿರುಗುಬಿಡಿತ ಅಂತ ಹೇಳ್ತಾರೆ, ಸನ್ಯಾಸಾಶ್ರಮಕ್ಕೆ ಗಂಗಾ ಸ್ನಾನ ಮಾಡಿಸ್ಬಿಟ್ರು ಅಂತ ಹೇಳ್ತಾರೆ. ಏನಾಯ್ತು ಅವರಿಗೆ, ಪ್ಯೂರ್ ಆಯ್ತು. ಆಚಾರ್ಯರ ಸನ್ಯಾಸದ ಒಂದು ಶುದ್ಧತೆ ಪರಿಶುದ್ಧತೆಯಿಂದಾಗಿ ಮತ್ತೆ ಬೆಲೆ ಬಂತು. ಯಾವಾರ್ಡ್ಗಳಲ್ಲಿ ಕೆಲಸಕ್ಕೆ ಬರೋದ್ರೆ ಕೊಟ್ಬಿಟ್ಟಿರ್ತಾರೆ, ಅವರ ಅಸಹ್ಯ ಬರುತ್ತೆ, ಅಯೋಗ್ಯರಿಗೆ ಸಿಗೋದು. ಒಬ್ರಿಗೆ ಅಕಸ್ಮಾತ್ ಒಳ್ಳೆ ಹೋಗ್ಬಿಟ್ರೆ ಏನೋ ಬಿಡುತ್ತೆ, ಅದಕ್ಕೀಗ ಮತ್ತೆ ಬೆಲೆ ಶುರುವಾಗುತ್ತೆ. ಅವತ್ತಿಂದ ಹಾಗಿದ್ರೆ ಪರವಾಗಿಲ್ಲ, ಇನ್ನು ಅಯೋಗ್ಯರಿಗೆ ಕೊಟ್ಟರಲ್ಲ ಅದಕ್ಕೆ ಬೆಲೆ ಬಂತು ಅಂತ ಹೇಳ್ತಾರೆ. ಸನ್ಯಾಸಕ್ಕೆ ಅಂಥ ಸ್ಥಿತಿ ಬಂದಿತ್ತು. ಇದೇ ರೀತಿಯಲ್ಲಿ ನಾವು ಸನ್ಯಾಸಾಶ್ರಮ ಭಾಳ ಕೇರ್ಫುಲ್ಲಾಗಿ ತೊಗೊಂಡು ಯಾತಕ್ಕೆ ತೊಗೋತಾರೆ ಈಗ ಅರ್ಥ ಆಗುತ್ತೆ. ಹೆಚ್ಚು ಟೈಮ್ ಅದಕ್ಕೆ ಹೋಗ್ಬೇಕು, ದೇವ ಕಾರ್ಯಕ್ಕೆ ಹೋಗ್ಬೇಕು. ಎಷ್ಟೋ ಸರ್ತಿ ಯತಿಗಳಾದವರು ಯಾರೋ ತಮ್ಮ ಪುರಾಸರು ಕ್ಲೋಸ್ ಬಂಧುಗಳು ಸತ್ತೋಗ್ತಾರೆ, ತಂದೆ ತಾಯಿನೇ ಆಗ್ಬೋದು, ಯಾರೇ ಆಗ್ಬೋದು, ಏನೂ ಇಲ್ಲ ಅವ್ರಿಗೆ ಸಂಬಂಧನೇ ಇಲ್ಲ. ಸೂತ್ರ ಅಲ್ಲಿ ಹಾಗೆ ಪಾಠ ಕಂಟಿನ್ಯೂ ಆಗಿಬಿಡುತ್ತೆ, ಪೂಜೆನೂ ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ ಹೊರತು ಏನೂ ಸ್ನಾನ ಏನೂ ಮಾಡಬೇಕಾಗಿಲ್ಲ ಅವರು. ಅರ್ಥ ಆಯ್ತಾ? ಅಷ್ಟು ಅವ್ರಿಗೆ ಟೈಮ್ ಉಳಿತಾಗ. ಇದು ಎಷ್ಟು ವೇಸ್ಟ್ ಆಗ್ತಿತ್ತು, ಆ ಕಾನ್ಸೆಪ್ಟ್ ಇದ್ದವ್ರಿಗೆ ಅರ್ಥ ಆಗುತ್ತೆ. ಏನ ಬಿಡಿ ಸನ್ಯಾಸಿಗಳು ತೊಗೊಳ್ಳೋದೇ ಹೆಚ್ಚು ಶ್ರೇಷ್ಠ. ಯಾಕೆ ಅಂದರೆ ಬರೀ ವೈರಾಗ್ಯ ಅಷ್ಟೇ, ಏನಿಲ್ಲ. ಪೀಠಾದಿ ಅಲ್ಲ, ಈಗ ಏನಾಗಿತ್ತು ಅಂದರೆ ಹಿಂದಿನ ಕಾಲಕ್ಕೆ, ಈಗ ಹೋಯ್ತದಲ್ಲ. ಈವನ್ ಸಣ್ಣವರಿದ್ದಾಗಲೂ ನೋಡಿರ್ತೀರಿ ನೀವು, ಸಣ್ಣವರಿದ್ದಾಗಲೂ ಕೂಡ ವಾರಕ್ಕೆ ವಾರ ಅಂತ ಬರೋದಿತ್ತು, ಮಧುಕರಿ ವೃತ್ತಿ ಅಂತ ಬರೋ ಹುಡುಗರು ಇರ್ತಿದ್ರು ಪಾಪ. ಆ ಕಾಲಕ್ಕೆ ಬಂದು ಹಾಕ್ಸ್ಕೊಂಡು ಹೋಗ್ಬಿಡೋರು. ಯತಿಗಳಿಗಂತೂ ಭಾರಿ ಪ್ರಿಫರೆನ್ಸ್ ಅಷ್ಟು. ಅವ್ರ ನಿಯಮಗಳಿದೆ, ಮತ್ತೆ ಒಂದು ಮನೆಗೆ ಹೋಗಬಾರ್ದು, ಯಾವಾಗಲೂ ಹೋಗಿದ್ದ ಮನೆಗೆ ಮತ್ತೆ ಹೋಗಬಾರ್ದು ಆದಷ್ಟು ಕೂಡ. ಅದಕ್ಕೆ ಬೇರೆ ಊರಿಗೆ ಹೋಗ್ತಿರ್ಬೇಕು ಅವ್ರು ಕಂಟಿನ್ಯೂಸ್ ಆಗಿ. ಅಟ್ಯಾಚ್ಮೆಂಟ್ ಶುರುವಾಗುತ್ತೆ. ಅವ್ರು ಇನ್ನೂ ಹೋಗಿದ್ದು ಅವ್ರಿಗೆ ಮತ್ತೆ ಹೋಗ್ಬೇಕು ಅಂತ ಅವ್ರ ಮೇಲೆ ಏನಾಯಿತು ಮತ್ತೆ ಶುರುವಾಗುತ್ತೆ, ಅವ್ರ ಮೇಲೆ ಏನಾಯಿತು ಕಥೆಗಳೆಲ್ಲ ಅಂತೇಳಿ. ದಿಸ್ಲಿಪ್ತ ಅಷ್ಟೇ. ಅಂಗಳದಲ್ಲಿ ಪಕ್ಷಿ ಕುಡಿತು ಹಾರಿ ಹೋದಂತೆ. ಅಟ್ಯಾಚ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದಿಲ್ಲ ಕೂತ್ಕೊಂಡ ತಕ್ಷಣ, ಅದು ಕೂತ್ಕೊಂಡು ಎದ್ದೋಗ್ಬಿಡುತ್ತೆ ಅಷ್ಟೆ. ಬಂದ ಹೋದ. ಅದಕ್ಕೆ ಏನೇ ಹಾಗೆ ಮಾಡ್ತಿದ್ರು. ಆಮೇಲೆ ಏನಾಯಿತು, ಬರ್ತಾ ಕಡಿಮೆ ಆಯಿತು. ಈಗೇನಾಯಿತು, ಹೋಯ್ತು, ಪೂರ್ತಿ ಹೊರಟೋಯ್ತು. ಅವಾಗೇನು ಕಲಿಯುಗದಲ್ಲಿ ಶ್ರೇಷ್ಠ ಅಲ್ಲ ಅಂತ ಅದಕ್ಕೆ ಹೇಳಿ. ಕಲಿಯುಗದಲ್ಲಿ ಸನ್ಯಾಸ ಅನ್ನೋದು ಅಷ್ಟು ಶ್ರೇಷ್ಠ ಅಲ್ಲ. ಯಾಕೆ, ನೀವು ಹೊಟ್ಟೆಪಾಡಿನ ಸಮಸ್ಯೆ ಅಲ್ಲಿ ಹಿಂದೆ ಕರೆದು ಕೊಡ್ತಾಯಿದ್ರು, ಹೋಗ್ಬಿಟ್ರೆ ಸಾಕು, ಕಾಯ್ತಾ ಕೂತಿದ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ಅದೇನು ಶುದ್ಧವಾಗಿ ಇವ್ರಿಗೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಹಾಗೆ ಕಳಿಸ್ಬಿಟ್ಟು ಬಂಡವಾಳ ಹೋಗ್ತಾಯಿದ್ರು, ಹಾಕ್ಸ್ಕೊಂಡು ಹೋಗಿ ಬಂದುಬಿಡೋದು ಅಷ್ಟೇ. ಅವ್ರು ಏನು ಒಂದೆರಡು ಮನೆ ಅಗ್ರಹಾರದಲ್ಲೇ ವಾಸ ಮಾಡ್ತಿತ್ತು, ಒಂದು ಕಡೆಗೆ ಹೋಗೋದು ಬರೋದು, ಆ ಮಿನಿಮಮ್ ಟೈಮ್ ಅಷ್ಟೇ. ತರೋದು ಮುಗಿಸಿ, ಪಾತ್ರೆಗೆ ತರೋದು ಮುಗಿಸೋದು, ಬಿಸಾಕ್ಬಿಟ್ಟ ಎಲೆಗಳ. ತೊಳೆ ಏನೇನು ಸಮಸ್ಯೆ ಇಲ್ಲ. ಇವತ್ತು ಅದು ನಡೆಯೋದು ಸಾಧ್ಯ ಇಲ್ಲ, ಅಂದರೆ ಮನೆಯಲ್ಲೇ ನಡೆಯಲ್ಲ ಅಂತ ಕಾಲ ಬಂದಿರೋದ್ರಿಂದ ಅವಾಗ ಏನು ಮಾಡೋದು ವ್ಯವಸ್ಥೆ, ಆದಷ್ಟು ತೊಗೊಳೋದಿರೋದೇ ವಾಸಿ. ಪೀಠಾಧಿಪತ್ಯ ಬೆಟರ್ ಈಗಿನ ಕಾಲಕ್ಕೆ, ಯಾಕಂದ್ರೆ ವ್ಯವಸ್ಥೆ ಇದೆ. ಆದರೆ ಏನು ಮಾಡಬೇಕಾದ್ರೆ ಸರಿ ಇರಬೇಕಷ್ಟೇ, ಸರಿ ಇಲ್ಲದೆ ಹೋದರೆ ಭಾಳ ವ್ಯರ್ಥ. ಏನಾ ಅಲ್ಲ ಹೇಳಿದ್ನಲ್ಲ, ಅವ್ರು ಹುಷಾರ ನಡ್ಕೊಂಡ್ರೆ ಮಾತ್ರ ಸಾಧ್ಯ. ಅದಕ್ಕೆ ರಘುತ್ತಮರಿಗೆ ಹೇಳಿದಾರಂತೆ, ರಘುವರ್ಯರು ಹೇಳ್ತಾರೆ, ಅದು ಹೇಳ್ತಾರೆ. ಇನ್ಮೇಲೆ ಎಲ್ಲ 3 ಜನರು ಶ್ರೀಪಾದರಾಜರ ಕಾಲ, ವ್ಯಾಸರಾಜರು, ವಾದಿರಾಜರು ಎಲ್ಲರೂ ಒಂದೇ ಕಾಲದೊಳಗೆ ಒಂದು ಇದನ್ನು ಚೇಂಜ್ ಮಾಡಿಬಿಟ್ರು. ಏನು ಚೇಂಜ್ ಮಾಡಿದರು, ಭಿಕ್ಷೆ ಮನೆಗೆ ಹೋಗೋದ್ರು ಬಿಟ್ಬಿಟ್ರೆ.
ಅಲ್ಲಿ ಹಿಡಿದು ಇನ್ನು ಕಲಿಯುಗದ ಜನಗಳು ಭಾರಿ ಇವರು, ಮನೆಗೆ ಹೋದರೂ ಗೌರವ ಕೊಡೋದಿಲ್ಲ, ಅವರು ದೊಡ್ಡವರು ಬೇರೆ ಬೇರೆ, ಉಳಿದವರಿಗೆ ಸಾಮಾನ್ಯ ಗೌರವ ಕೊಡೋದಿಲ್ಲ, ಸ್ವಲ್ಪ ಹೊತ್ತು ಕಾಯಿರಿ ಬರ್ತಾರೆ ಅಂತ ಹೋಗ್ಬಿಡೋದು, ಕೂಡಿಸಿರೋದು ಎಲ್ಲ ಅವಮಾನ ಮಾಡ್ತಾರೆ. ಮತ್ತು ಜೊತೆಗೆ ಅವ್ರು ಮಡಿ ಮೇಲಿಗೆ ಸರಿ ಹೋಗೋದಿಲ್ಲ. ಅದು ಅಡಿಗೆ ಶುರುವಾಗಬೇಕು ಅಂತ ಆಗ ಶುರು ಮಾಡಿ, ಚಿಕ್ಕ ಅಡಿಗೆ ಶುರು ಅವತ್ತಿನಿಂದ. ಮೊದಲಿರಲಿಲ್ಲ ಅದು, ಎಲ್ಲರೂ ಒಟ್ಟಿಗೆ ಚೇಂಜ್ ಮಾಡಿಬಿಟ್ರು, ಎಲ್ಲ ಮಠದಲ್ಲೂ ಕೂಡ ಒಟ್ಟಿಗೆ ಚೇಂಜ್ ಮಾಡಿ. ಅದಕ್ಕಿಂತ ಮುಂಚೆ ಏನಿತ್ತು, ಮನೆ ಮನೆ ಭಿಕ್ಷಕ್ಕೆ ಹೋಗಬೇಕಾಯಿತು. ಜೈತೀರ್ಥರ ಬಗ್ಗೆ ಬರೀತಾರೆ, ಎರಗೋಳದಲ್ಲಿ ಹೊರಗೆ ಕೂತಿದ್ದಾರೆ, ಬರಿತಾ ಕೂತ್ಬಿಡ್ತಾರೆ ಅವರಷ್ಟೇ. ಶಿಷ್ಯರು ಏನು ಮಾಡ್ತಿದ್ರು, ಇದಕ್ಕೆ ಹೋಗ್ತಿದ್ರು. ಶಿಷ್ಯರು ತಾವು ಹೋಗಬೇಕು, ಶಿಷ್ಯರು ಹೋಗ್ಬೋದು, ವಿಡಿಯೋಸರ ಶಿಷ್ಯರಿದ್ದರೆ ಹೋಗ್ಬೋದು. ಪೀಠಾಧಿಪತಿಗಳು ಹಾಗಿದ್ದರು ಅವರು. ಅದು ಎರಗೋಳ ಸುತ್ತ ಬ್ರಾಹ್ಮಣ ಸುಮಾರು 30 ವರ್ಷ ಹಿಂದೆ ಹೋದಾಗಲೂ ಎಷ್ಟೋ ಜನ ಬ್ರಾಹ್ಮಣರಿದ್ದರು. ಈಗ ಭಾರಿ ಕಡಿಮೆ, ಈಗ ಬಹುಶಃ ಇದ್ದಾರೋ ಇಲ್ಲ ಗೊತ್ತೇ ಇಲ್ಲ. ಅವಾಗ ಊರೊಳಗೆ ಹೋಗೋದು ಅವರು, ಹೋಗ್ಬಿಟ್ಟು ತೊಗೊಂಡು ಬರೋದು, ತೊಗೊಂಡು ಮುಂದೆ ಇಡೋದು. ಇವರೇನು ಮಾಡ್ತಿದ್ರು, ಅಲ್ಲಿ ಕೆರೆ ಇದೆ, ದೊಡ್ಡ ಕೆರೆ ಇದೆ ಎರಗೋಳದಲ್ಲಿ. ಆ ಕೆರೆಯಲ್ಲಿ ಹೋಗ್ಬಿಟ್ಟು ಎಲ್ಲ ತೊಳಿಬಾರ್ದು, ಫುಲ್ಲು ತೊಳೆದು ಬಿಡ್ಬೇಕಾದ್ರೆ ತೊಳಿತಾ ಏರಿರೋದಿಲ್ಲ ಅದರಲ್ಲಿ. ಅವ್ರು ಉಡಿ ಸಾರಿ ಎಲ್ಲ ಹೋಗ್ಬಿಡುತ್ತೆ, ಹೊಡಿಯೋದೇ ಇಲ್ಲ. ಅದು ಮರಿ ಅನ್ನ ಉಳಿಯುತ್ತೆ ಅಷ್ಟೇ. ಅದು ತುಳಸಿ ದಳ ಹಾಕಿ ಇವ್ರನ್ನ ಮತ್ತೆ ನೈವೇದ್ಯ ಮಾಡಬೇಕಾದ್ರೆ ಇವ್ರು ನೈವೇದ್ಯ ಮಾಡಿಕೊಂಡು ಅದನ್ನು ತಾವು ಶಿಷ್ಯರಿಗೆ ಕೊಡಬೇಕಷ್ಟೆ, ಬೇರೆ ಇಲ್ಲ. ಅವ್ರ ನೈವೇದ್ಯ ಬೇರೆ, ಇವ್ರನ್ನ ಅದು ತೊಳೆದು ಮುಗಿದೋಯ್ತು ಅಲ್ಲಿಗೆ, ಆಗೋದಿಲ್ಲ. ಯಾಕಂದ್ರೆ ಇದು ವಿಶೇಷ. ನಾವು ನೈವೇದ್ಯ ಮಾಡಿದ್ದೇನೆ, ನೀವು ಮಾಡ್ತೀವಿ ಎಷ್ಟೋ ತರ್ತೆ ಆ ಪರಾಣಾಯ ಸ್ವ ತಗೋತೀವಿ, ನೈವೇದ್ಯ ಮಾಡಿದ್ದೆ ಅದು ಮತ್ತೆ ದೇವರಿಗೆ ಕೊಡ್ತೀವಿ. ವಿಚ್ಛೇದ ಆಗಲಿಲ್ಲ. ಯತಿಗಳ ಧರ್ಮ ಆಗಿರೋದು, ಅದಕ್ಕೆ ಫುಲ್ಲು ತೊಳೆದು ಬಿಡ್ತಾರೆ, ಪೂರ್ತಿ ಹಾಕಿಬಿಟ್ಟು ಅದು ತೊಳೆ ಬಟ್ಟೆಯಲ್ಲಿ ಗದ್ದು ಬಿಟ್ಟರೆ ಏನೂ ಇರೋದಿಲ್ಲ. ಅದ್ರ ಬರೀ ಬೆಂದನ್ನ ಇರುತ್ತೆ ಅಷ್ಟೇ. ಅದು ತುಳಸಿ ದಳ ಇದು ಯಾರು ತೊಗೊಂಡು ಮಾಡ್ಕೊಂಡು ಹಾಕೊಳ್ಳೋದು, ಅಷ್ಟು ಬೇರೆ ಆಗೋದಿಲ್ಲ. ಉಪ್ಪಿನಕಾಯಿ ಮಾಡಿ ಇಟ್ಕೊಂಡಿಲ್ಲ ಮನೆಯಲ್ಲಿ, ಉಪ್ಪಿನಕಾಯಿ ತೊಕ್ಕೋವೆಲ್ಲ ಅವಕಾಶ ಇಲ್ಲ. ಅದು ಅಷ್ಟು ಕಷ್ಟ ಇತ್ತು. ಆ ರೀತಿ ಮಾಡಿ ಸುಧಾ ಬರೆದವರು. ಆಮೇಲೆ ವಿದ್ಯಾಧೀಶರ ಕಾಲದವರೆಗೂ ಮುಂದೆ ನಡೆದು ಬರ್ತಾ ಚೇಂಜಸ್ ಶುರುವಾಯಿತು. ಈ ಚೇಂಜಸ್ನಿಂದ ಇವತ್ತು ಹೋಗಿ ಓವರ್ ಆಗಿ ಬರ್ತಾ ಏನಾಯ್ತದೆ, ಈಗ ದೊಡ್ಡ ಆಸ್ತಿ ಬೇಕಾಷ್ಟು ಬೆಳೆಯಲಿಕ್ಕೆ ಶುರುವಾಗಿ. ಈಗ ಅಲ್ಲಿವರೆಗೂ ಬಂದಿಲ್ಲ, ರಘುತ್ತವ್ರ ಕಾಲದ ಆಸ್ತಿ ಗೀಸ್ತಿ ಎಲ್ಲ ಬಂದಿಲ್ಲ. ತುಂಬ ಜನ ಯತಿಗಳಿಗೆ ಶಾಸ್ತ್ರಗಳಿಗೆ ಅವರಿಗೆಲ್ಲ ಸಿಕ್ಕಿಲ್ಲ. ಆಮೇಲೆ ಸ್ಲೋಲಿ ಶುರುವಾಗ್ತವೆ. ಈಗ ಅದು ಮ್ಯಾಕ್ಸಿಮಮ್ ಆಗೈತೆ ಹೆಚ್ಚು ಕಡೆ. ಅದು ಸರಿ ಸದ್ವಿನಿಯೋಗ ಮಾಡಿದರೆ ಏನು ತಪ್ಪಲ್ಲ. ಆ ಇವತ್ತಿನ ಕಮಿಟ್ಮೆಂಟ್ ಇದೆ, ಎಷ್ಟು ವಿದ್ವಾಂಸರು ಸಾಕ್ಬೋದು, ಇದನ್ನು ಮಾಡಿ ಬೇಕಾಷ್ಟು ಕೆಲಸ ಇದೆ ಮಾಡ್ಲಿಕ್ಕೆ ಹೊರಟು. ವಿದ್ಯಾರ್ಥಿಗಳ ಅವಕಾಶ ಕಲ್ಪಿಸ್ಬೋದು, ಅದೆಲ್ಲ ಇದೆ. ಆದರೆ ಅದು ಮಾಡ್ತಿರೋದು ತುಂಬ ಕಡಿಮೆ ಜನ ಅಷ್ಟೇ. ಅದು ಮಾಡಿದರೆ ಮಾತ್ರ ಮತ್ತೆ ವಿದ್ಯೆ ಬೆಳೆಯುತ್ತೆ, ಇದು ವಿದ್ಯೆ ಬೆಳೆಯೋದಿಲ್ಲ. ಹೌದು, ಅಧಿಕ ಪುಣ್ಯ ಮಾಡಿಲ್ಲ ವಾಲಿ. ಸುಗ್ರೀವ ಅಧಿಕ ಪುಣ್ಯ ಮಾಡಿದ ಹನುಮಂತನ ಸಹವಾಸದಿಂದಾಗಿ. ಓವರ್ ಸ್ಪೀಡ್ ಆಗಿದ್ದೆ ಆವಾಗ, ಬೆಟ್ರ್ ಜೊತೆ ಕನೆಕ್ಟ್ ಆದಾಗ. ಹನುಮಂತನೇ ಕನೆಕ್ಟ್ ಆಗಿದ್ದಕ್ಕೆ ಓವರ್ ಸ್ಪೀಡ್ ಬಂದು ಅಲ್ಲಿ ಪ್ರಾಬ್ಲಮ್ ಶುರುವಾಯಿತು. ಈತಗೆ ರಾವಣನ ಕಾಂಟ್ಯಾಕ್ಟ್ ಬಂತು, ವಾಲಿ ರಾವಣ ಫ್ರೆಂಡ್ಸ್ ಆಗಿಬಿಟ್ರು. ಅದರಿಂದ ಆತನ ಸೆಟ್ ಬ್ಯಾಕ್ ಆಯಿತು. ಏನಾಗಲಿಲ್ಲ ಆಯ್ತಲ್ಲ, ಆಯಿತು. ಅದಕ್ಕೇ ಮತ್ತೆ ಹುಟ್ಟಿ ಸರಿ ಮಾಡಿಕೊಂಡ. ಮೈಲಿಗೆ ಆದರೆ ಮತ್ತೆ ಸ್ನಾನ ಮಾಡಬೇಕಲ್ಲ, ಹಾಗೆ ಅದರ ಪೂಜೆ ಟೈಮ್ ಎಲ್ಲ ಹೋಯ್ತು ಸ್ವಲ್ಪ. ರಾಮಕಾರ್ಯಂತೂ ಯೇ ಸಮ್ಯಕ್ ಸ್ವಯೋಗ್ಯಂ ನಕೃತಂ ಪುರಾ ತೈಃ ಪೂರಿತಂ ಕೃಷ್ಣಾಯ ಬಿಭಸ್ವಾಧ್ಯಾಯ ಸಮ. ಇವೆಲ್ಲ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ನಾವು ಯೋಚನೆ, ಅವ್ರ ವಿಷಯ ಅಲ್ಲ ಇದು. ನಾವು ಎಷ್ಟು ಕೇರ್ಫುಲ್ಲಾಗಿರಬೇಕು, ಆದಷ್ಟು ಸಾಧನೆನ ಇದು ಮಾಡಿ ಮತ್ತೆ ಹುಟ್ಟಬೇಕಾಗ್ತದೆ. ಬಾಕಿ ಇದ್ದರೆ ಹೋಗ್ಬೇಕು, ಮರ್ತು ಬಂದರೆ ಮತ್ತೆ ಹೋಗ್ಬೇಕಲ್ಲ ವಾಪಸ್ ಮನೆಗೆ, ಆ ಟೈಪ್ ಆಗುತ್ತೆ. ಆದ್ದರಿಂದ ಸಾಧನೆಯಲ್ಲಿ ಎಂದೂ ಕೂಡ ನೀವು ಹಿಂದೆ ಬಿಡಕೂಡದು ಮತ್ತು ನಮ್ಮ ಮೆಸೇಜ್ ಅದು. ಪಾಪ ಅವ್ರು ಮಾಡಿಕೊಂಡ್ರು ಅಂತ ಅವ್ರ ಬಗ್ಗೆ ಹೇಳೋದಲ್ಲ, ಅವ್ರು ನಮಗೆ ಪಾಠ ಇದೆ. ಎಂದೂ ಕೂಡ ನಾವು ರಾವಣ ಸಹವಾಸ ಮಾಡಿದ್ದಕ್ಕೆ ಹೋಯ್ತು, ಸಾಧನೆ ಕಟ್ಟಾಗೋಯ್ತು. ಅದಕ್ಕೆ ದುಷ್ಟರ ಸಹವಾಸ ಮಾಡಿ ಸಾಧನೆ ನಿಂತೋಗ್ಬಿಡುತ್ತೆ. ನಮ್ಮ ಬೆಟ್ರ್ ಸಾಧನೆ, ಒಳ್ಳೆ ರ್ಯಾಂಕ್ ಸ್ಟೂಡೆಂಟು ಅಯೋಗ್ಯ ಜೊತೆ ಸಹವಾಸ ಮಾಡಿಕೊಂಡ, ಫೇಲ್ ಆಗಿ ಕೂತ್ಕೊಂಡ. ಏನು ಮಾಡ್ತೀರಾಗ? ರ್ಯಾಂಕ್ ಬರಬೇಕಾದವನು ಫೇಲ್ ಆದ, ಬರೀ ಜಸ್ಟ್ ಪಾಸ್ ಆದವನು ಫೇಲ್ ಆದರೆ ದುಃಖ ಆಗುತ್ತೆ. ಫಸ್ಟ್ ರ್ಯಾಂಕ್ ಬರೋನು ಫೇಲ್ ಆಗಿಬಿಟ್ರೆ ಎಷ್ಟು ಸಂಕಟ ಆಗಬೇಕು, ಆ ಸ್ಥಿತಿ ಬಂತು. ಅದಕ್ಕೆ ದುಷ್ಟಜನರ ಸಂಘ ಮಾಡಿಕೊಡೋದು. ಸುಗ್ರೀವ ಆ್ಯಕ್ಚುಲಿ ಆತ ಸೆಕೆಂಡ್ ಕ್ಲಾಸ್ ಬರ್ಬೋದಾಗಿತ್ತು ವಾಲಿ ಕಂಪೇರ್ ಮಾಡಿದರೆ, ಅಂಥದ್ದು ಪೂರ್ತಿಯಾಗಿ ಬ್ಯಾನ್ ಹೋಗಿಬಿಟ್ಟ. ಯಾಕೆ? ಸಂಘವಾಗಲಿ ಸಾಧು ಹನುಮಂತರ ಸಂಘ ಆಯಿತು, ಜೀವೋತ್ತಮರ ಸಂಘ ಆಗಿದ್ದಕ್ಕೆ ಸಿಕ್ಕಾಪಟ್ಟೆ ಮೇಲೆ ಹೋಗಿಬಿಟ್ಟ. ರಾಮದೇವ್ರಿಗೆ ಅಷ್ಟು ಕ್ಲೋಸ್ ಆಗಿಬಿಟ್ಟ. ತಿಳಿತಾ? ಎಷ್ಟು ರಾವಣನ ಜೊತೆಗೆ ಯುದ್ಧ ನಡೆದಾಗ ಸುಗ್ರೀವ ಎಷ್ಟು ಯುದ್ಧ ಮಾಡ್ತಾರಾಗ, ವಾಲಿ ಇನ್ನೂ ಚೆನ್ನಾಗಿ ಯುದ್ಧ ಮಾಡ್ತಿದ್ದೆ ಇದ್ದಿದ್ರೆ, ಇನ್ನೂ ಪವರ್ಫುಲ್ಲು. ಅದು ಬೆಟ್ಟ ಕೈಲಿ ಎತ್ತಿಬಿಡ್ತಿದ್ದಂತ ಹಾಗೇನೆ. ಏನು ಬೇಕಾ ಸಮುದ್ರಕ್ಕೆ ಇಲ್ಲಿ ಈ ಸಮುದ್ರ ಜಂಪ್ ಮಾಡ್ತಿದ್ದೆ ಇಲ್ಲಿಂದ ಅಲ್ಲಿಗೆ. ಅದೆಲ್ಲ ಮಿಸ್ ಮಾಡ್ಕೊಬಿಟ್ಟು ಅದನ್ನು ನಮಗೆ ಅರ್ಥ ಆಗಿದೆ. ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಸ್ವಲ್ಪ ಯೋಚನೆ ಮಾಡ್ತಾ ಹೊರಟ್ರೆ, ಒಂದು ದಿವಸದ್ದೇ ತೊಗೊಳ್ಳಿ ನೀವೀಗ, ಡೆಫಿನೆಟ್ಲಿ ಟೈಮ್ ವೇಸ್ಟ್ ಆಗಿರುತ್ತೆ. ಗೊತ್ತಾಯ್ತು. ಸಾಕಷ್ಟು ಟೈಮ್ ವೇಸ್ಟ್ ಅದನ್ನು ಉಪಯೋಗಿಸ್ಬೋದಾಗಿರ್ತಾರೆ, ಒಂದು ಮಿಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಮಾಡ್ಕೋಬಾರ್ದು. ಇವತ್ತು ದಿವಸ ಏನೇನೆ ನಮ್ಮ ಟು ದಿ ಬೆಸ್ಟ್ ಆಫ್ ಅವರ್ ಎಬಿಲಿಟಿ. ಎಲ್ಲರೂ ಒಂದೇ ಮಾಡ್ಲಿಕ್ಕಾಗೋದಿಲ್ಲ. ಇದರಲ್ಲಿ ಎಷ್ಟು ಮಾಡ್ಲಿಕ್ಕಾಯ್ತು ನನಗೆ ಅಂತ ಯೋಚನೆ ಎಲ್ಲ ಲಿಸ್ಟ್ ಮಾಡಿ ಇವತ್ತು ಏನೇನು ಮಾಡ್ಬೋದು ನಾವು. ಸದಾಚಾರ ಸ್ಮೃತಿ ಬಗ್ಗೆ ಎಷ್ಟಿದೆ, ಮತ್ತು ಲೋಕದ ಸಾಧನೆ ದೃಷ್ಟಿ ಎಷ್ಟು ಮಾಡಬೇಕು ನಾವು. ಆಚಾರ್ಯ ಇವೆಲ್ಲ ಒಂದು ಭಾಗ, ಆನ್ಯಕಗಳೆಲ್ಲ ಒಂದು ಭಾಗ. ಇನ್ನೊಂದು ಭಾಗ ಇದೆಯಲ್ಲ ಭೂಭಾರ ಹರಣ ಇದ್ದಾಗೆ,
ಧರ್ಮಕ್ಕೆ ಸಹಾಯ ಮಾಡೋದು, ತಾನು ಧರ್ಮಾಚರಣೆ ಮಾಡೋದು, ಉಳಿದವ್ರ ಕೈಲಿ ಮಾಡಿಸೋದು, ಅವೆಲ್ಲ ಒಂದು ಭಾಗ ಇದೆ. ಜ್ಞಾನ ಕಾರ್ಯ ಮಾಡೋದು, ಉಳಿದು ತಪ್ಪು ತಿಳಿ ಚೇಂಜ್ ಮಾಡೋದು, ಅವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಸಾಧನೆ ಅಂತ ಕೌಂಟೇ ಆಗೋದಿಲ್ಲ ಇದೆಲ್ಲ. ಉದಾಹರಣೆಗೆ ಸದಾಚಾರ ಸ್ಮೃತಿ ಆಸ್ತಿ ಸಂಧ್ಯಾವನ್ನೆಲ್ಲ ಹೇಗೆ ಗೊತ್ತಾ, ಆಫೀಸರ್ ಸೈನ್ ಹಾಕಿದಾಗೆ ಮೋಸ್ಟ್ ಕಂಪಲ್ಸರಿ ಅದು. ಸೈನ್ ಹಾಕಿ ಮನೆಗೆ ಹೋಗ್ಬಿಟ್ರೆ, ಎಲ್ಲೋ ಹೋಗ್ಬಿಟ್ರೆ ಮುಂದೆ ಕೆಲಸ ಮಾಡಲಿಕ್ಕೆ ಎಲಿಜಿಬಿಲಿಟಿ ಅದು. ಈ ಚಾರ್ಜ್ ಅವನೀಗ ಸಂಧ್ಯಾವನ್ನೇ ಮಾಡಿದಾದ್ರೆ ಚಾರ್ಜ್ ಆದ. ಚಾರ್ಜ್ ಆದರೆ ಉಪಯೋಗಿಸ್ಬೇಕಾದ್ರೆ ನೀವೀಗ ಆಫೀಸ್ ಕೆಲಸ ಮಾಡಬೇಕಲ್ಲ ಮುಂದೆ. ಇಲ್ಲ ಬರೀ ಸೈನ್ ಮಾಡಿ ಮನೆಗೆ ಹೋಗ್ಬಿಡ್ತೀವಿ ಎಲ್ಲರೂ ಕೂಡ. ಅದಕ್ಕೆ ಅಪಾಯಿಂಟ್ಮೆಂಟ್ ಯಾಕಾಗಬೇಕು. ಅಲ್ಲಿಂದ ಬಂದಿದ್ದು ಮುಂದೆ ಕೆಲಸ ಶುರುವಾಗಬೇಕು. ನಮ್ಮ ಸಂಧ್ಯಾವನ್ನೇ ಅವೆಲ್ಲ ಒಂದು ಪಾರ್ಟ್ ಆಫ್ ದಿ ಒಂದು ಇದಕ್ಕೆ ಎಲಿಜಿಬಿಲಿಟಿ ಅಷ್ಟೇ. ಅದು ಮುಂದೆ ಏನೂ ಮಾಡ್ತಾನೇ ಇಲ್ಲ, ಫ್ರೀ ಅಂತ ಹೇಳ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ಆಯಿತು. ಅದರಿಂದ ನಮಗೆ ತಿಳುವಳಿಕೆ ಇಲ್ಲ, ಅದು ಸಮಸ್ಯೆ ಆಗಿರೋದು. ತಾತ್ಪರ್ಯ ಅದು ಸರಿಯಾಗಿ ಓದ್ತಾ ಹೋದರೆ ಎಂಥ ಮೆಸೇಜ್ ಇದೆ. ಭಾರಿ ದೊಡ್ಡವರು ಅವರು, ಅಂಥವ್ರಿಗೆ ಅಂತ ಅಫೆಕ್ಟ್ ಆಯಿತು. ನಾವೇನು ಮಾಡ್ತೀವಿ, ನಾವೇ ದೊಡ್ಡವರು ಅವರೇ ಸಣ್ಣವರು ಅಂತ ತಿಳ್ಕೊಂಡ್ಬಿಡ್ತೀವಿ. ಪಾಪ ಅವರೆಲ್ಲ ವೇಸ್ಟ್ ಮಾಡಿಕೊಂಡ್ರು, ನಾವು ಹಾಗೆ ಮಾಡೋದಿಲ್ಲ ಅಂತ ತಿಳ್ಕೊಂಡು. ನಿಜವಾಗ್ಲೂ ವೇಸ್ಟ್ ಆಗೋದು ನಮ್ಮಲ್ಲಿ, ನಿಜವಾಗ್ಲೂ ಸಿಕ್ಕಾಬಟ್ಟಿ ವೇಸ್ಟ್ ಆಗುತ್ತೆ. ದಿವಸಕ್ಕೆ ಸಾಕಷ್ಟು ಟೈಮ್ ಹೋಗಿಬಿಡುತ್ತೆ. ಅದಕ್ಕಂತೆ ಕೃತಂ ತತ್ರ ತೈರೂರಂ ಕೃತಮತ್ರ ತತ್. ಅವರು ಹೆಚ್ಚು ಮಾಡಿದ್ರು ಯಾರು ಕರ್ಣಾದ್ಯೈರಧಿಕಂ. ಕರ್ಣ ಅಲ್ಲಿ ಸುಗ್ರೀವನಾಗಿ ಹೆಚ್ಚು ಮಾಡಿದ್ದ, ಕರ್ಣನಾಗಿ ಕಳ್ಕೊಂಡ. ಕೃಷ್ಣನಿಗೆ ವಿರೋಧ ಆದ, ಬಾ ಅಂತ ಕರೆದ್ರೆ ಹೋಗಲಿಲ್ಲ. ಬಂದುಡು ಪಾಂಡವರ ಕಡೆಗೆ ಬರೋದಿಲ್ಲ ಅಂತೇಳಿ ಎಷ್ಟು ಬುದ್ಧಿ ಕೆಟ್ಟೋಗಿತ್ತೋ ಸಾಕ್ಷಿ ಇದು. ಇದಕ್ಕಿಂತ ಆಪರ್ಚುನಿಟಿ ಬೇಕಾ, ಕಳ್ಕೊಂಬಿಟ್ಟ. ಯಾಕೆ ದುರ್ಯೋಧನ ಸಹವಾಸ ಹೇಳ್ಕೊಂಡ್ಬಿಡ್ತ ಆ ಕಡೆಗೆ. ಕರ್ಣಾದ್ಯೈರಧಿಕಂ ಯೈಸ್ತು ಪ್ರಾದುರ್ಭಾವದ್ವಯೇ ಕೃತಂ. ಪ್ರಾದುರ್ಭಾವದ್ವಯೇ, ಕೃಷ್ಣ ಪ್ರಾದುರ್ಭಾವ, ರಾಮ ಪ್ರಾದುರ್ಭಾವ, ಎರಡು ಪ್ರಾದುರ್ಭಾವಗಳು ಭಾರಿ ಮುಖ್ಯವಾದದ್ದು. ವಿವಿಧಾದ್ಯೈರ್ಹಿ ತೈಃ ಪಶ್ಚಾತ್ ವಿಪ್ರತೀಪಂ ಕೃತಂ ಹರೇಹೇ ಪ್ರಾದುರ್ಭಾವದ್ವಯೇ ಯಸ್ಮಿನ್ ಸರ್ವೇಷಾಂ ನಿರ್ಣಯ ಕೃತಃ. ವಿವಿಧಾದ್ಯೈಹಿ ಬೈಂದ ವಿವಿಧ. ಯಾರು ಅವತಾರ ಅವರು? ಅಶ್ವಿನಿ ಜೊತೆ ಅವತಾರ ಇಬ್ಬರು ಕೂಡ. ಅವರೇನು ಮಾಡಿದರು? ವಿವಿಧಾದ್ಯೈಹಿ ಹಿ ತೈಃ ಪಶ್ಚಾತ್ ವಿಪ್ರತೀಪಂ. ನೋಡಿ ಆಚಾರ್ಯ ಪ್ರತಿಯೊಂದನ್ನು ಹೇಗೆ ಡೀಲ್ ಮಾಡ್ತಾರೆ ಯೋಚನೆ ಮಾಡಬೇಕು. ಇದು ಅರ್ಜುನ ಬಾಲಿ ದೇಹ ಬಿಟ್ಟು ಅರ್ಜುನ ಹುಟ್ಟಿದ ಕತೆ, ಸುಗ್ರೀವ ದೇಹ ಬಿಟ್ಟು ಕರ್ಣನಾಗಿ ಹುಟ್ಟಿದ ಕತೆ. ಈ ಮೈಂದ ವಿವಿಧ ಹಾಗಲ್ಲ. ಅವರಿಬ್ಬರು ಕೂಡ ರಾಮಾಯಣದಲ್ಲಿ ಇದ್ದವರು ರಾಮದೇವ್ರ ಜೊತೆಗೆ ಹೋಗಲಿಲ್ಲ ವೈಕುಂಠಕ್ಕವರು. ಸಮಯಾತ ಹೋಗಲಿಲ್ಲ, ಉಳ್ಕೊಂಬಿಟ್ರು ಹಾಗೇನೆ. ಎಲ್ಲಿವರೆಗೂ? ಕೃಷ್ಣಾವತಾರದವರೆಗೂ. 24ನೇ ತ್ರೇತಾಯುಗದಿಂದ 24ನೇ ದ್ವಾಪರದವರೆಗೂ ಉಳ್ಕೊಂಬಿಟ್ಟಿದ್ದಾರೆ. ಅದು ಹೋಗದೇ ಇರೋಕ್ಕೆ ಏನು ಕಾರಣ ಅಂದರೆ ಪಶ್ಚಾತ್ ವಿಪ್ರತೀಪಂ ಕೃತಂ ಹರೇಹೇ. ಅವರು ವಿಪ್ರತೀಪ ಅಂದ್ರೇನು? ಏತತ್ ಪ್ರತೀಪಂ ಕೆಲ ಕರ್ತು ಕಾಮಾಹ. ವೈರ, ದೇವರಿಗೆ ವಿರುದ್ಧ ನಡ್ಕೊಂಡ್ಬಿಟ್ರು. ಅದು ಅಶ್ವಿನಿ ಮೈಂದವಿದರಾಗಿ ಒಳ್ಳೆ ಸಾಧನೆ ಮಾಡಿದರು, ಗೊತ್ತಾಯ್ತಾ. ದೇಹ ಏನೂ ಬಿಡಲಿಲ್ಲ, ಅಲ್ಲಿ ಹೋಗೋ ಬುದ್ಧಿ ಬರಲಿಲ್ಲ ಅವರಿಗೆ. ಬರಲಿ ಹಾಗೆ ಉಳ್ಕೊಂಡ್ರು. ನಿಧಾನ ಕೃಷ್ಣಾವತಾರ ಕಾಲದ ಹೊತ್ತಿಗೆ ಅವು ಎಕ್ಸ್ಟ್ರೀಮ್ ಆಗಿಬಿಟ್ಟು ಇವರಿಬ್ಬರನ್ನ ಯಾರು ಕೊಲ್ತಾರೆ? ಬಲರಾಮದೇವ್ರ ಕೊಂದು ಹಾಕ್ಬಿಡ್ತಾರೆ. ಅಲ್ಲಿ ಸೇವೆ ಮಾಡಿದವರು ಇಲ್ಲಿ ಆಪೋಸಿಟ್ ಆಗಿಬಿಟ್ರು. ಯಾಕೆ? ಅದೇ ರೂಪದಲ್ಲೇ ಹುಟ್ಟಿ ಬಂದಿದ್ದ ಕಥೆ ಎಲ್ಲ ಇದೆ, ಅದೇ ರೂಪದಲ್ಲೇ ಹಾಗಾಯಿತು. ಮೊದಲು ಒಂದು 60 ವರ್ಷದವರೆಗೂ ಫಸ್ಟ್ ಕ್ಲಾಸ್ ಪೂಜೆ ಮಾಡಿ ಆಮೇಲೆ ಹೋಟ್ಲಿಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಆಗೋ ಹಾಗೆ. ಅದೇ ಜನ್ಮದಲ್ಲೇ ವೇಸ್ಟೇ. ಮುಂದೆ ಹಿಂದಿನ ಕಥೆ ಅಲ್ಲ, ಅದೇ ಜನ್ಮದ ಕಥೆ. ಎಷ್ಟು ಅಲಂಕಾರಕ್ಕೆ ಹೋಗಿರ್ತಾರೆ, ಸಾಯಂಕಾಲ ಓಟ್ ತರಿಸ್ಕೊಡೋದು ಮನೆಗೆ. ಇಲ್ಲ ಅಲಂಕಾರ ಬ್ರಾಹ್ಮಣ ಇಲ್ಲಿ, ಗೊತ್ತಾಯ್ತಾ. ಅಂದರೆ ಇದು ಎಷ್ಟು ಅವೆಲ್ಲ ಸುಳ್ಳು ಕಥೆಗಳಲ್ಲ, ಅಂತ ಸತ್ಯ ಕಥೆಗಳಿವೆ ಅಂಥವೆಲ್ಲ. ಅಂದರೆ ಇಲ್ಲಿ ಒಳ್ಳೆ ಕೆಲಸನೇ ಆಯಿತು, ಅಲ್ಲಿ ಭಯಂಕರ ಕೆಟ್ಟ ಕೆಲಸ ಆಯಿತು. ಅದು ಇವ್ರ ಕೇಸು, ಅದು ಅಧಿಕ ಪುಣ್ಯ ಆಗಿತ್ತಲ್ಲಿ. ಅದು ಮೇಯಿಂದ ಅಧಿಕ ಪುಣ್ಯ ಆಗಿದ್ದು ಈ ರೀತಿ ಕಳ್ಕೊಂಡ್ರು. ಅದೇ ಜನ್ಮದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಕಳ್ಕೊಂಡಿದ್ದು ಇವರು. ಕೆಲವರು ಹುಟ್ಟಿ ಬಂದು ಕಳ್ಕೊಂಡಿದ್ದು ಕೆಲವರು. ಸುಗ್ರೀವ ಹುಟ್ಟಿ ಬಂದು ಮೈನಸ್ ಮಾಡ್ಕೊಂಡ, ಇವರು ಅದೇ ರೂಪದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಮೈನಸ್ ಮಾಡ್ಕೊಂಡು. ಇದೆಲ್ಲ ಯೋಚನೆ ಮಾಡೋದು. ಯಾರ್ದು? ಅಯ್ಯೋ ಎಷ್ಟು ಜನ ಕೊಲ್ತಾರೆ ಗೊತ್ತಾ ಒಂದು ಇವರು ಯುದ್ಧದಲ್ಲಿ. ಅವ್ರು ನಾವು ಸಾಮಾನ್ಯವಾಗಿ ಬರೀ ಮೇನ್ ನೋಡಿರ್ತಾರೆ, ಗೊತ್ತಾಗಲ್ಲ. ಈ ಸಿನಿಮಾ ನಾಟಕ ತೆಗೆದೇ ಅವ್ರು ಬರೋದೇ ಇಲ್ಲ. ಭಗದತ್ತನ ಕತೆ ಇವ್ರ ಕತೆ ನಮ್ಮ ಈ ಮಹಾಭಾರತದಲ್ಲಿ ಬರೋದೇ ಇಲ್ಲ. ಭಗದತ್ತ, ಸಾತ್ವಿಕ ಎಲ್ಲ ಆಬ್ಸೆಂಟ್. ಅವ್ರ ಹೆಸರುಗಳೇ ಕೂಡ ಇಲ್ಲ. ಯಾಕೆ ಏನೋ ಮಾಡ್ತಾರೆ, ಡೈವರ್ಟ್ ಮಾಡ್ತಾರೆ, ತಲೆಹಾಟಿ ಮಾಡ್ಕೊಂಡು ಸುಮ್ಮನೆ ಬೆಳೆಸ್ತಾ ಹೋಗ್ತಿರ್ತಾರೆ. ಆದ್ದರಿಂದ ಜನ ಗೊತ್ತಿಲ್ಲ ಅದು. ಇನ್ನೊಂದು ಎಲ್ಲಿ? ನೀಲ ಅಲ್ಲ. ನೀಲ ಯಾರು? ನೀಲ ಯಾರು? ಅಲ್ಲ, ನೀಲೋ ಅಗ್ನಿರಾಶಿ, ಅಗ್ನಿ ಅವತಾರ ನೀಲ. ಅಲ್ಲಿ ಅಗ್ನಿ ಅವತಾರ. ಆದ್ದರಿಂದ ಅವ್ರು ಅತೀತಲ್ಲ, ವೈಂದವ್ಯತಲ್ಲ, ಸೇರೋದಿಲ್ಲ. ಇಲ್ಲಿ ಅಶ್ವಿನಿ ದೇವತೆಗಳ ಸಮಸ್ಯೆ ಅಂದರೆ ಮಹಾಭಾರತ ಕಾಲಕ್ಕೆ ಬೈಂದೂರಿದ ಅಶ್ವಿನಿ ಅವತಾರ. ಅವರು ಕೃಷ್ಣ ವಿರೋಧ ಮಾಡ್ತಾರೆ, ನಕಲ ಸಹದೇವರಾಗಿ ಭಕ್ತರಾಗಿದ್ದಾರೆ ಸೈಮಿಲ್ಟೇನಿಯಸ್ ಆಗಿ. ಇದು ಈ ರೋಲು ಆಪೋಸಿಟ್ಟು, ಇಲ್ಲಿ ರೋಲು ಅದೇ ರೋಲಲ್ಲೇ. ನಕಲ ಸಹದೇವ ಕೃಷ್ಣನಿಗೆ ಭಾರಿ ಹತ್ತಿರ, ಇಲ್ಲಿ ಅದೇ ಕಾಲಕ್ಕೆ ಬೈಂದೂರಿದ್ದಾರೆ, ಅವರು ಭಾರಿ ದೂರ. ಎಷ್ಟು ಡ್ಯುಯಲ್ ಪರ್ಸನಾಲಿಟಿ. ಇಲ್ಲಿ ವಿದುರ ಧರ್ಮರಾಜ, ಧರ್ಮರಾಜನಾಗಿ ಜೂಜಿಗೆ ಹೋಗ್ತೀನಿ ಅಂತಾನೆ, ವಿದುರನಾಗಿ ಹೋಗಬೇಡ ಅಂತ ಹೇಳ್ತಾನೆ. ತಾನೇ ವಿದುರನಾಗಿ ಗೈಡ್ ಮಾಡ್ತಾನೆ, ಹೋಗಬೇಡ ಧರ್ಮರಾಜ ನೀನು ಅಂತೇಳಿ. ಧರ್ಮರಾಜನಾಗಿ ಮಾತಾಡ್ತಾನೆ, ಇಲ್ಲ ದೊಡ್ಡ ಪ್ರಮಾಣ ಕೇಳ್ತೀನಿ, ಹೋಗೇ ಹೋಗ್ತೀನಿ ಅಂತ ಹೇಳ್ತಾನೆ. ನಮ್ಮ ಮನಸ್ಸಲ್ಲೇ ತಾಕಲಾಟ ಆಗುತ್ತಲ್ಲ ಹಾಗೆ.
ಇದ್ರ ಭಾರಿ ವಿಶಿಷ್ಟ ಪ್ರಸಂಗಗಳಿವೆಲ್ಲ. ಇನ್ನು ಡೀಪ ಸ್ಟಡಿ ಅರ್ಥ ಮಾಡಿದ್ರೆ ಸೈಕಾಲಜಿ ಹೇಗಿರುತ್ತದೆ, ಫಿಲಾಸಫಿ ಹೇಗಿರುತ್ತೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಸ್ಟಡಿ ಇಲ್ಲವೇ ಇಲ್ಲ, ಸೊ ಮೆಕ್ಯಾನಿಕಲಿ ಮಾಡೋದ್ರಿಂದ ಹಾಗಾಗಿಬಿಡುತ್ತೆ. ಡೀಪಾಗಿ ಯೋಚನೆ ಮಾಡಬೇಕು. ಅದಕ್ಕೆ ಯಾರು ಎಲ್ಲ ಬರೆದ್ರು ಅಂದರೆ ತತ್ವ ಹೇಳಿದ್ದೇವೆ, ಇದನ್ನು ನೋಡ್ತಾ ಇದ್ದೆ, ಅಪ್ಲೈ ಮಾಡ್ಕೊಂಡು ನೋಡ್ಕೊಂಡು ಹೋಗಿ ಏನಾಗುತ್ತೆ, ಏನೇನು ವ್ಯತ್ಯಾಸಗಳು ಕಾಣಿಸುತ್ತೆ. ಆ ವ್ಯತ್ಯಾಸಗಳು ಆಗದಂತೆ ಸಾಧನೆ ಮಾಡೋದು ದೊಡ್ಡದು. ದೊಡ್ಡವ್ರ ಕಥೆ ಹೇಳಿ ತಪ್ಪು ಮಾಡಿದ್ರು ಅಂತ ಹೇಳಿದರೆ ನಾವು ದೊಡ್ಡವರೇ ಅಲ್ಲ, ಎಷ್ಟು ಹುಷಾರಾಗಿರಬೇಕು ಅಂತ ಇದದು ಎಚ್ಚರಿಕೆ. ನೋಡು, ಆಕ್ಸಿಡೆಂಟ್ ಕಥೆ ನೋಡ್ತಾನೆ, ಆದರೆ ಏನಾಗಿ ಇನ್ಮೇಲೆ ಹುಷಾರಾಗಿ ಡ್ರೈವ್ ಮಾಡಬೇಕು ತಿಳ್ಕೊಬೇಕಾದ್ರೆ. ನಾವು ಕೇರ್ ಮಾಡೋದಲ್ಲ, ಕೇರ್ಲೆಸ್ ಆಗಿರೋದಲ್ಲ, ಅದ್ರ ಬಗ್ಗೆ ಪಾಠ ಕಲಿಬೇಕು. ಆಕ್ಸಿಡೆಂಟ್ ಸ್ಪಾಟ್ ಅಂತ ಹಾಕಿರ್ತಾರೆ, ಇಲ್ಲೇ ಆಕ್ಸಿಡೆಂಟ್, ಅಲ್ಲಿ ಹುಷಾರಾಗಿ ಡ್ರೈವ್ ಮಾಡಬೇಕು. ನನಗೇನಾಗೋದಿಲ್ಲ ಅಂತ ಹೋದರೆ ಪಜಿತ ದುರಹಂಕಾರ. ಜಾಂಬವಂತ ಉಳ್ಕೊಳ್ಳೋ ಕಾರಣ ಜಾಂಬವತಿ ಉತ್ಪತ್ತ್ಯರ್ಥಂ ಆಚಾರ್ಯ ಬರೀತಾರೆ ನಿರ್ಣಯದಲ್ಲಿ ಬಂದು ಬರುತ್ತಾರೆ. ಮಾತ ಬಗ್ಗೆ ಹೇಳ್ತಾರೆ. ಜಾಂಬವತಿ ಉಳ್ಕೊಂಡ್ರಿ ಅದಕ್ಕೆ ಅದು ಇನ್ನೊಂದು ದೊಡ್ಡ ಯೋಗ ಇತ್ತು ಆತನಿಗೆ. ಎಂಥ ಯೋಗ ಇತ್ತು, ಜಾಂಬವತಿಯ ಮಗಳನ್ನು ಪಡಿತಾನೆ, ಗೊತ್ತಾಯ್ತಾ. ಹೆಂಡತಿಗಿಂತ ಕತೆ ಕೇಳೋಕೆ ಹೋಗೋಕ್ಕಾಗಿಲ್ಲ. ಯಾಕೆ, ಭರದ್ವಾಜರು ಹೇಗೆ ಹುಟ್ಟಿದ್ರು, ದ್ರೋಣಾಚಾರ್ಯರು ಭರದ್ವಾಜರು ಹೆಂಡತಿಯಿಂದ ಹುಟ್ಟಿದವರಲ್ಲ, ಅಯೋನಿಜರು ಅವರು. ಜಾಂಬವತಿಯನ್ನು ಹೇಗೆ ಪಡ್ಕೊಂಡಾಗಿಲ್ಲ, ಕೃಷ್ಣನಿಗೆ ಧಾರೆ ಏರ್ಕೊಟ್ಟ, ಎಂಥ ಪುಣ್ಯ ಅದು ಒಂದು ಅಲ್ಲೇನ. ಆದ್ದರಿಂದ ಅದು ಆ ಸಾಧನೆ ಇತ್ತು, ಉಳ್ಕೊಂಡ, ಏನು ಆಶ್ಚರ್ಯ ಇಲ್ಲ. ಪ್ರಾದುರ್ಭಾವದ್ವಯ ಹ್ಯಸ್ಮಿನ್ ಸರ್ವೇಷಾಂ ನಿರ್ಣಯ ಕೃತಃ. ಉಳಿದವರೆಲ್ಲ ಸಾಧನೆ ಕೂಡ ಎಲ್ಲಿ ತೀರ್ಮಾನ ಆಗಿದೆ, ಈ ಎರಡು ಪ್ರಾದುರ್ಭಾವ ತೀರ್ಮಾನ ಆಗಿದೆ. ಆದ್ದರಿಂದ ಎರಡನ್ನು ವಿಶೇಷವಾಗಿ ಇವೆರಡನ್ನು ಏನು ಮಾಡಬೇಕಾಗ ಅಧ್ಯಯನ. ಅದಕ್ಕೋಸ್ಕರ ಏನು ಮಾಡಿದರು, ರಾಮಾವತಾರಕ್ಕೆ ರಾಮಾಯಣ ಮೀಸಲಾಯಿತು, ಇದಕ್ಕೆ ಭಾಗವತ ಮತ್ತು ಮಹಾಭಾರತ ಮೀಸಲಾಯಿತು. ವಿಶೇಷವಾಗಿ ಮಹಾಭಾರತ ಯಾತಕ್ಕೆ ಅಂದರೆ ಎಲ್ಲರ ರೋಲ್ ಇರೋದು ಅದರೊಳಗೆ. ಈ ನಮಗೆ ಯಾತಕ್ಕೆ ಇವೆರಡು ದೊಡ್ಡ ಗ್ರಂಥಗಳಾದವು, ವಿಷಯ ಇತಿಹಾಸಗಳಾದವು ಅಂದರೆ ಎಲ್ಲರ ರೋಲ್ ಇರೋದರಿಂದ. ಅದರಿಂದ ಉಳಿದವುಗಳು ಅದರಲ್ಲೇ ಬಂದೋಯ್ತು ಅಷ್ಟೇ. ಇವು ಪ್ರಧಾನ ಮಾಡಿಕೊಡೋಕೆ ಅದೇ ಕಾರಣ. ನೈತಯೋರ್ ಅಕೃತಂ ಕಿಂಚಿತ್ ಶುಭಂ ವಾ ಯದಿ ವಾ ಶುಭಂ ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾತ್ ಅತ್ರೈವ ನಿರ್ಣಯ. ನೈತಯೋರ್ ಅಕೃತಂ ಕಿಂಚಿತ್ ಶುಭಂ ವಾ ಯದಿ ವಾ ಶುಭಂ. ದೇವತೆಗಳ ಸಾಧನೆ ಮಾತ್ರ ಮ್ಯಾಕ್ಸಿಮಮ್ ಇವೆರಡು ಕೂಡ. ಉಳಿದೆಲ್ಲ ಅತಿ ಹೆಚ್ಚು ಸಾಧನೆ ಮಾಡಿದ್ದೆಲ್ಲ ಈ ಎರಡರಲ್ಲಿ. ಆದ್ದರಿಂದನೇ ನೈತಯೋ ಅಕೃತಂ ಕಿಂಚಿತ್, ಎರಡು ಅವತಾರಗಳಲ್ಲಿ ಏನು ಮಾಡಲಿಕ್ಕಾಗಲಿಲ್ಲ, ಒಳ್ಳೆಯದೋ ಕೆಟ್ಟದ್ದೋ. ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾತ್ ಅತ್ರ, ಬೇರೆ ಕಡೆ ಅದು ಪೂರ್ಣ ಮಾಡೋಕ್ಕೆ ಚಾನ್ಸ್ ಇಲ್ಲ ಅವರಿಗೆ. ಆಟನೇ ಮುಗಿದೋದಾಗ ಲೆಕ್ಕ ಅಲ್ಲಿಗೆ. ಆಟ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಹೊಡೆಯೋಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ಆಡಬೇಕಾದ್ರಿಂದ ದೇವತೆಗಳಿಗೆ ನಮಗೆಲ್ಲ ಹೇಳಿದ್ದಲ್ಲ ಇದು. ಯಾರಿಗೆ ಹೇಳಿದ್ದಿದ್ದು, ದೇವತೆಗಳು ಎರಡರಲ್ಲೇ ಸಾಧನೆ ಆಗಬೇಕು. ಆ ದೃಷ್ಟಿಯಿಂದ ಅವ್ರು ಸರಿಯಾಗಿ ಅಧ್ಯಯನ ಮಾಡಿದಷ್ಟು ಕೂಡ ದೇವತಾ ತಾರತಮ್ಯ ಎಲ್ಲ ಕರೆಕ್ಟಾಗಿ ನಮ್ಗೆ ಅರ್ಥ ಆಗುತ್ತೆ. ಅದನ್ನು ಮಾಡದೆ ಹೋದರೆ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಅರ್ಥ. ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾತ್ ಅತ್ರೈವ ನಿರ್ಣಯ. ಅವ್ರ ಸಾಧನೆ ಎಲ್ಲಿ ನಿರ್ಣಯ ಆಗಬೇಕು ಅಂದರೆ ಇವೆರಡರಲ್ಲೇ ನಿರ್ಣಯ ಆಗಬೇಕು. ಇಲ್ಲೂ ಕೂಡ ಆಚಾರ್ಯ ಬರವಣಿ ಪ್ರತಿಯೊಂದು ಕೂಡ ಭಾಳ ಕಾಂಪ್ಯಾಕ್ಟು, ಭಾಳ ಕಡಿಮೆ ಬರೆಯೋದು, ಫುಲ್ ಆಫ್ ಮೀನಿಂಗು. ಇದರಲ್ಲಿ ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸು, ಉಳಿದ ಎಲ್ಲ ಅವತಾರಗಳಿಗಿಂತ ಕೃಷ್ಣಾವತಾರ ರಾಮಾವತಾರಕ್ಕೆ ಇಂಪಾರ್ಟೆನ್ಸ್ ಬಂತು. ಇದರಲ್ಲಿ ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೀಗ ಜ್ಞಾನಯೋಗ ಕರ್ಮಯೋಗದಲ್ಲಿ ಹೇಗೆ ಹೇಳ್ತೀವಲ್ಲ ಹಾಗೆ, ಯಾವ ಶ್ರೇಷ್ಠ ಅಂತ ಕೇಳಿದ ಹಾಗೆ ಇದರಲ್ಲಿ ಯಾವುದು ಶ್ರೇಷ್ಠ ಅಂದರೆ ರೂಪಗಳು ವ್ಯತ್ಯಾಸ ಇಲ್ಲ. ಉಳಿದವರ ಸಾಧನೆಯ ದೃಷ್ಟಿಯಿಂದ ಯಾವ ಶ್ರೇಷ್ಠ ಅಂದರೆ ಕೃಷ್ಣ ಶ್ರೇಷ್ಠ. ಯಾಕೆ, ಪಶ್ಚಾತ್ತನತ್ವಾತ್ತು ಕೃಷ್ಣಸ್ಯ. ಸೆಕೆಂಡ್ ಇನ್ನಿಂಗ್ಸ್ ಭಾರಿ ಇಂಪಾರ್ಟೆಂಟ್. ಇವಾಗ ಮೊದಲೇ ಇನ್ನಿಂಗ್ಸ್ನಲ್ಲ, ಎಷ್ಟೋ ಸತ್ ಮೊದಲೇ ಇನ್ನಿಂಗ್ಸ್ನಲ್ಲಿ ಎಷ್ಟೋ ನಡೀತಾನೆ ಇರ್ತದೆ. ಕಡಿಮೆ ಕೊಟ್ಟು ಸೆಕೆಂಡ್ ಸಿಕ್ಕಾಬಟ್ಟೆ ಹೊಡೆದಿಗೆ ಸೆಕೆಂಡ್ ಇನ್ನಿಂಗ್ಸ್ ಜಾಸ್ತಿ ಫಸ್ಟ್ ಇನ್ನಿಂಗ್ಸ್ ಜಾಸ್ತಿ ಹೊಡೆದಿರ್ತಾರೆ, ಕಡಿಮೆ ಹೊಡೆದಿರ್ತಾರೆ. ಅವನು ಕಡಿಮೆ ಹೊಡಿತೀವಿ, ಭಾರಿ ಜಾಸ್ತಿ ಹೊಡೆದು ಗೆದ್ದುಬಿಟ್ಟಿರ್ತಾರೆ. ಅದು ಎಷ್ಟೋ ಸರ್ತಿ ಹಾಗಾಗಿದೆ, ಎಷ್ಟೋ ಸರ್ತಿ ನೋಡಿರ್ತೀರಿ ನೀವು. ಇನ್ನೇನು ಸೋಲ್ತಾರೆ ಅಂತ ತಿಳ್ಕೊಬಿಟ್ಟಿರ್ತಾರೆ. ಈ ಟಿ ವಿ ನೋಡಲೇಬೇಡ, ಗ್ಯಾರಂಟಿ ಸೋಲ್ತಾರೆ ಅಂತೇಳಿ ನೋಡಿದರೆ 1/7 ವಿಕೆಟ್ಸ್ ಏನೋ ಬಂದುಬಿಡುತ್ತೆ. ಆಮೇಲೆ ಯಾವನ 200 ಹೊಡೆದಾಕ್ಬಿಡ್ತಾನೆ. ಅದು ಸೆಕೆಂಡ್ ಇನ್ನಿಂಗ್, ಆಮೇಲೆ ಮತ್ತೆ ಚಾನ್ಸ್ ಇಲ್ಲ, ಮುಗಿದೋಯ್ತು. ಎಷ್ಟು ಕ್ಲಿಯರಾಗಿದೆ ಇದು. ಕ್ರಿಕೆಟ್ ಹೋದ್ರೆ ತಿಳ್ಕೊಂಬಿಟ್ರೆ ಇದನ್ನು 2 ಇನ್ನಿಂಗ್ಸ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ವೈಶೇಷ್ಯಾತ್ ತತ್ತ ನಿರ್ಣಯ. ಇದು ಸೆಕೆಂಡ್ ಆದ್ದರಿಂದ ಫರ್ದರ್ ಚಾನ್ಸ್ ಇಲ್ಲ, ಅದಕ್ಕೆ ಅದನ್ನು ಮಾಡ್ಕೊಂಡಿದ್ದಾರೆ. ಪ್ರಾದುರ್ಭಾವಿಮಂ ತಸ್ಮಾತ್ ಗೃಹೀತ್ವಾ ಭಾರತಂ ಕೃತಂ ಹೇಳ್ತಾರೆ. ಅದಕ್ಕೇನೆ ಭಾರತದ ಏನು ಮಾಡಿದ್ರು ಗೊತ್ತಾ, ಎಲ್ಲರೂ ಕಥೆನೂ ಹೇಳಿಬಿಟ್ರು ಭಾರತದಲ್ಲಿ. ಪ್ರಾದುರ್ಭಾವ ಮಿಮಂ ತಸ್ಮಾತ್ ಕೃತ್ವಾ ಗೃಹೀತ್ವಾ ಭಾರತಂ ಕೃತಂ. ಅದಕ್ಕೆ ನಾವೀಗ ಭಾರತ ಅಂದರೆ ರಾಮಾಯಣ ನಿರ್ಣಯನೂ ಹೌದು. ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಬೇಕು. ರಾಮಾಯಣ ಮತ್ತು ಮಹಾಭಾರತ ಎರಡಿದೆ, ರಾಮಾವತಾರ ಕೃಷ್ಣಾವತಾರ ಇದೆ. ಇವೆರಡರಲ್ಲಿ ಉಳಿದವರ ಸಾಧನೆಯ ದೃಷ್ಟಿಯಿಂದ ಯಾವುದಕ್ಕೆ ಪ್ರಾಮಿನೆನ್ಸ್ ಇದೆ, ಕೃಷ್ಣಾವತಾರಕ್ಕೆ. ಯಾತಕ್ಕೆ ಅಂದರೆ ಸಿಂಪಲ್, ರಾಮಾಯಣದ ಕಾಲಕ್ಕೆ ರಾಮಾಯಣದೊಳಗೆ ಮಹಾಭಾರತ ರೆಫರೆನ್ಸ್ ಬರೋದಿಲ್ಲ, ಎಲ್ಲೂ ಕೂಡ ಬರೋದಿಲ್ಲ. ರಾಮಾಯಣದಲ್ಲಿ ವಾಲ್ಮೀಕಿ ಮಹಾಭಾರತ ರೆಫರ್ ಮಾಡೋದಿಲ್ಲ. ಮಹಾಭಾರತದಲ್ಲಿ ರಾಮಾಯಣ ಬರುತ್ತೆ, ವನಪರ್ವದಲ್ಲಿ ರಾಮೋಪಾಖ್ಯಾನ ಪರ್ವ ಅಂತ ಬರುತ್ತೆ. ಇದರಿಂದ ಏನಾಯ್ತು, ಈಗ ಮಹಾಭಾರತ ಓದಿಬಿಟ್ರೆ ಎರಡೂ ಬಂತು. ರಾಮಾಯಣ ಓದ್ತೀವಿ, ರಾಮಾಯಣ ಓದ ಮಹಾಭಾರತ ಬರೋದಿಲ್ಲ. ಆದ್ದರಿಂದ ಮಹಾಭಾರತಕ್ಕೀಗ
ಕೃಷ್ಣಾವತಾರ ರಾಮಾವತಾರಗಳಲ್ಲಿ ಕೃಷ್ಣಾವತಾರಕ್ಕೆ ಹೇಗೆ ರಿಲೇಟಿವ್ ಇಂಪಾರ್ಟೆನ್ಸ್ ಬಂತು, ಹಾಗೆ ನಾವು ರಾಮಾಯಣ ಮಹಾಭಾರತಗಳಲ್ಲಿ ರಿಲೇಟಿವ್ ಯಾವುದಕ್ಕೆ ಬಂತೀಗ? ಮಹಾಭಾರತಕ್ಕೆ ಬಂತು. ಯಾಕೆಂದರೆ ಇದು ಎರಡನೇ ಕೃಷ್ಣಾವತಾರದ ಸಂಬಂಧಪಟ್ಟ ಸಾಧನೆಯ ಕಥೆ ಆದ್ದರಿಂದ ದೇವತೆಗಳಿಗೆ ಇದನ್ನು ಹೇಳಿದ್ದಾರೆ. ಗೃಹೀತ್ವ ಭಾರತಂ ಕೃತಂ. ಅದು ಮಹಾಭಾರತ ಅಂದರೆ ಸರ್ವಶಾಸ್ತ್ರಾರ್ಥ ನಿರ್ಣಯ. ರಾಮಾಯಣನೂ ಹೇಳ್ಬೋದಾಗಿತ್ತು ಹಾಗೆ, ಆದರೆ ಇದು ಮಿಸ್ ಆಗುತ್ತೆ. ಮಹಾಭಾರತ ಅಲ್ಲಿ ಮಿಸ್ ಆಗೋದರಿಂದ ಮಹಾಭಾರತ ಅಂತ ಹೇಳಿದರು. ಆಮೇಲೆ ಮಹಾಭಾರತ ವೇದವ್ಯಾಸ ಸಕಲ ನಿರ್ಣಯ ಅಂತ ಕರೆದ್ರು. ಅದಕ್ಕೆ ಆಚಾರ್ಯ ಏನು ಮಾಡಿದ್ರು? ಆತ್ಮನಿರ್ಣಯ ಅಂತ ಹೆಸರಿಟ್ಟರು. ರಾಮಾಯಣನೂ ಹೇಳ್ತಾರೆ, ಹೆಸರಿಡ್ಬೇಕಾದ್ರೆ ಏನಂತ ಹೇಳಲಿಲ್ಲ? ರಾಮಾಯಣ ಮಹಾಭಾರತ ನಿರ್ಣಯ ಅಂತ ಹೇಳಿಲ್ಲ, ಬರೀ ಮಹಾಭಾರತ ನಿರ್ಣಯ ಅಂತ ಹೇಳಿಬಿಟ್ರೆ. ಅದಕ್ಕೆ ಮಹಾಭಾರತದಲ್ಲಿ ಏನು ಸೇರುತ್ತೆ? ರಾಮಾಯಣ ಕೂಡ ಸೇರೋದ್ರಿಂದ ಈ ಒಂದು ಹೆಸರಿಟ್ಟರೆ ಎರಡು ಕೆಲಸನೂ ಆಯಿತು. ಇನ್ನೊಂದು ಪ್ರಶ್ನೆಗೆ ಉತ್ತರ ಬಂತು. ಹೆಸರಿಟ್ಟಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂಥೇಳಿ,